6ನೇ ಶ್ಲೋಕದ ತನಕ ಡಿಸ್ಕನೆಕ್ಟ್ ಆಯ್ತು ಅಲ್ಲ ಗುರುಗಳದು? ಈಗ ಕನೆಕ್ಟ್ ಆಗ್ತಿದ್ದಾರೆ. ದಯವಿಟ್ಟು ಅಡಚಣೆಗೋಸ್ಕರ ಕ್ಷಮಿಸಿ. ನಿನ್ನೆ 6ನೇ ಶ್ಲೋಕವನ್ನ ವಿವರವಾಗಿ ತಿಳ್ಕೊಂಡ್ವಿ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಅಂದ್ರೆ ಯಾರು ತಮ್ಮ ಕರ್ಮೇಂದ್ರಿಯಗಳನ್ನ ನಿಯಂತ್ರಿಸಿಕೊಂಡು ಆದರೆ ಮನಸ್ಸಿನಲ್ಲಿಯೇ ಆ ಮನಸ್ಸಿನ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ವಿಷಯಗಳನ್ನ ಕುರಿತು ಆಲೋಚನೆ ಮಾಡ್ತಾ ಇರ್ತಾನೆಯೋ ಅಂತಹ ವ್ಯಕ್ತಿ ಜಂಬಾಚಾರಿ ಅಂತ ಅನ್ನಿಸ್ಕೊಳ್ತಾನೆ, ತಿಳಿಗೇಡಿ ಆಗಿರ್ತಾನೆ. ಅವನನ್ನ ನಾವು ಮಿಥ್ಯಾಚಾರಿ ಅಂತಲೇ ಕರಿಬೇಕು. ಯಾಕೆಂತಂದ್ರೆ ಅವನ ಮನಸ್ಸು ಮತ್ತೆ ಅವನು ಮಾಡ್ತಾ ಇರುವಂತಹ ಕೆಲಸ ಎರಡೂ ಕೂಡ ಹೊಂದಿಕೆ ಆಗದೆ ಇರೋ ಕಾರಣದಿಂದ ಅವನು ಸಿದ್ಧಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಕಂಡುಕೊಂಡ್ವಿ. ಯಹ ವಿಮೂಢಾತ್ಮ ಕರ್ಮೇಂದ್ರಿಯಾಣಿ ಸಂಯಮ್ಯ ಇಂದ್ರಿಯಾರ್ಥಾನ್ ಮನಸಾ ಸ್ಮರನ್ ಆಸ್ತೆ ಸಹ ಮಿಥ್ಯಾಚಾರ ಉಚ್ಯತೆ. ಆ ಶ್ಲೋಕ ಸೋಗನ್ನ ಹಾಕಿಕೊಂಡಿರುವ ವ್ಯಕ್ತಿಯನ್ನ ಕುರಿತದ್ದು. ಈ ಶ್ಲೋಕ ಅದಕ್ಕೆ ಮುಂದಿನ ಶ್ಲೋಕ 7ನೇ ಶ್ಲೋಕ ಈ ವಿಚಾರವನ್ನ ಸ್ವಲ್ಪ ಮುಂದುವರಿಸ್ತಾ, ಯಾರು ಮಾನಸಿಕವಾಗಿ ತನ್ನ ಮನಸ್ಸಿನಿಂದ ಬರೀ ಕರ್ಮೇಂದ್ರಿಯಗಳನ್ನ ಅಷ್ಟೇ ಅಲ್ಲ ಉಳಿದ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡಿರ್ತಾನೆಯೋ ಅವನು ಇವರಿಬ್ಬರಿಗಿಂತ ಹೆಚ್ಚಿನವನು, ಮೇಲ್ಮಟ್ಟದವನು ಅನ್ನೋ ಮಾತನ್ನ ಇಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಯಸ್ವಿಂದ್ರಿಯಾಣಿ ಮನಸ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈಹಿ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ತುಂಬಾ ಸುಂದರವಾದಂತಹ ಶ್ಲೋಕ. ಇವೆರಡೂ ಕೂಡ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಕರ್ಮೇಂದ್ರಿಯಗಳನ್ನ ಮತ್ತೆ ಜ್ಞಾನೇಂದ್ರಿಯಗಳನ್ನ ನಿಯಂತ್ರಿಸಿಕೊಂಡಿರುವಂತಹ ವ್ಯಕ್ತಿಗಳನ್ನ ಕುರಿತಾಗಿ ಹೇಳಿರೋ ಮಾತು. ಹಿಂದಿನ ಶ್ಲೋಕ 6ನೇ ಶ್ಲೋಕ ಕರ್ಮೇಂದ್ರಿಯಗಳನ್ನ ನಿಯಂತ್ರಿಸ್ತಾನೆ, ಜ್ಞಾನೇಂದ್ರಿಯಗಳನ್ನ ನಿಯಂತ್ರಿಸಿರೋದಿಲ್ಲ. ಆ ಕಾರಣದಿಂದಾಗಿ ಅವನು ಎಲ್ಲ ಕ್ರಿಯೆಗಳನ್ನು ಕೂಡ ಹೇಗೆ ಆಚರಿಸ್ತಾನೆ ಅಂತಂದ್ರೆ ದಂಭದಿಂದ, ದಂಭಾಚಾರಿಯಾಗಿ ಆಚರಿಸ್ತಾ ಇದ್ದಾನೆ, ಸೋಗಿನಲ್ಲಿ ಆಚರಿಸ್ತಾ ಇದ್ದಾನೆ. ಅದಕ್ಕೆ ವಿರುದ್ಧವಾಗಿ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಯಹ ತು ಇಂದ್ರಿಯಾಣಿ ಮನಸಾ ನಿಯಮ್ಯ. ಯಾರು ತನ್ನ ಇಂದ್ರಿಯಗಳನ್ನ ಮಾನಸಿಕವಾಗಿ ಅವುಗಳ ಮೇಲೆ ಹತೋಟಿಯನ್ನ ಹೊಂದಿ ಕರ್ಮೇಂದ್ರಿಯೈಹಿ ಕರ್ಮಯೋಗಂ ಆರಭತೆ, ತನ್ನ ಕರ್ಮೇಂದ್ರಿಯಗಳನ್ನ ಆಕ್ಟಿವ್ ಆಗಿ ಇಟ್ಕೋತಾನೆ, ಅವನ ಕೆಲಸ ಮಾಡ್ತಾನೆ. ಆದರೆ ಅಸಕ್ತಃ, ತಾನು ಮಾಡುವ ಕೆಲಸದಲ್ಲಿ ಮಾನಸಿಕವಾಗಿ ಅದರ ಜೊತೆ ಅಂಟಿಕೊಳ್ಳದೆ ಅದನ್ನ ಸ್ವಲ್ಪ ದೂರದಿಂದಲೇ ಇಟ್ಟು ಯಾರು ತನ್ನ ಕರ್ಮಯೋಗವನ್ನ ನಡೆಸ್ಕೊಂಡು ಬರ್ತಾ ಇದ್ದಾನೆಯೋ ಸಹ ವಿಶಿಷ್ಯತೆ, ಅವನು ಹಿಂದಿನವನಿಗಿಂತ ಹೆಚ್ಚು ವಿಶಿಷ್ಟನಾಗಿರ್ತಾನೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಅರ್ಜುನ ಯಹ ತು ಅಸಕ್ತಃ, ಸಕ್ತ ಅಂತಂದ್ರೆ ಅಂಟಿಕೊಳ್ಳೋದು, ಅಸಕ್ತ ಅಂತಂದ್ರೆ ಅಂಟಿಕೊಳ್ಳದೇ ಇರೋದು. ಇಲ್ಲಿ ತಾವು ಪದಪ್ರಯೋಗಗಳನ್ನ ಸ್ವಲ್ಪ ಗಮನಿಸಬೇಕಾಗತ್ತೆ. ಅಸಕ್ತ ಬೇರೆ, ಆಸಕ್ತಿ ಬೇರೆ. ಅಸಕ್ತ ಅಂಟಿಕೊಳ್ಳದೇ ಇರುವವನು, ಆಸಕ್ತಿ ಅಂಟಿಕೊಳ್ಳುವ ವಿಚಾರ. ಅಂತಹವನು ಇಂದ್ರಿಯಾಣಿ ಮನಸಾ ನಿಯಮ್ಯ, ತನ್ನ ಪಂಚೇಂದ್ರಿಯಗಳನ್ನು ನಿಯಮಕ್ಕೆ ಕಟ್ಟುಪಾಡಿಗೆ ಒಳಪಡಿಸಿಕೊಂಡು ಕರ್ಮೇಂದ್ರಿಯೈಹಿ, ತನ್ನ ಕರ್ಮೇಂದ್ರಿಯಗಳಿಂದ ವಾಕ್ ಪಾಣಿ ಪಾದ ಉಪಸ್ಥ ಇತ್ಯಾದಿಗಳಿಂದ
ಕರ್ಮಯೋಗಂ ಆರಭತೆ, ಕರ್ಮಯೋಗವನ್ನ ನಡೆಸ್ಕೊಂಡು ಬರ್ತಾ ಇರ್ತಾನೆ. ಸಹ ಅಂತಹ ವ್ಯಕ್ತಿ ವಿಶಿಷ್ಯತೆ, ಹಿಂದೆ ಹೇಳಿದ ಡಂಬಾಚಾರಿಗಿಂತ ತುಂಬಾ ಉತ್ತಮನಾದವನು. ಯಾಕೆ ಈ ಮಾತನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ಹಿಂದಿನ ಶ್ಲೋಕದಲ್ಲಿ ಅವನು ಯಾವುದೇ ರೀತಿಯ ಕೆಲಸವನ್ನ ಮಾಡೋದಿಲ್ಲ. ಅಂದ್ರೆ ಅವನು ತನ್ನ ಮನಸ್ಸನ್ನ ನಿಗ್ರಹ ಮಾಡಿಕೊಳ್ಳೋದಿಲ್ಲ. ಮನಸ್ಸಿನಲ್ಲಿ ತಾನು ಮಾಡದೇ ಇರುವಂತಹ ಕೆಲಸದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾನೆ. ಅವನ ಕರ್ಮೇಂದ್ರಿಯಗಳು ಯಾವ ಕ್ರಿಯೆಯಲ್ಲಿಯೂ ತೊಡಗಿರೋದಿಲ್ಲ. ಆದರೆ ಮಾನಸಿಕವಾಗಿ ಅವನು ತನ್ನ ಇಂದ್ರಿಯಗಳನ್ನ ಯಾವುದೇ ಹಿಡಿತಕ್ಕೆ ಒಳಪಡಿಸಿಕೊಳ್ಳದೇ ಇರೋದ್ರಿಂದ ಆ ವಿಚಾರವನ್ನೇ ಮನಸ್ಸಿನಲ್ಲಿ ಯೋಚಿಸ್ತಾ ಇರ್ತಾನೆ. ಆದ್ದರಿಂದ ಅವನಿಗೆ ಬಂಧನ ಇದೆ, ಅವನಿನ್ನು ಸಂಪೂರ್ಣ ಜ್ಞಾನಿಯಾಗಿಲ್ಲ. ಆದ್ರಿಂದ ಅವನ ಈ ಒಂದು ಪರಿಸ್ಥಿತಿಯಲ್ಲಿ ಅವನನ್ನ ಡಂಭಾಚಾರಿ ಅಂತ ಕರೆಯಲ್ಪಟ್ಟಿದೆ. ಅವನು ಮಿಥ್ಯಾಚಾರಿ. ಯಾಕೆಂದ್ರೆ ಅವನ ಮನಸ್ಸಿನಲ್ಲಿ ಇರೋದೊಂದು, ಮಾಡ್ತಾ ಇರೋದು ಬೇರೆ. ಆದ್ದರಿಂದ ಅಂತಹ ವ್ಯಕ್ತಿಗಿಂತ ಇವನು ಉತ್ತಮ ಅಂತ ಹೇಳ್ತಾನೆ. ಯಾರು ಇವನು ಅಂತಂದ್ರೆ ಯಾರು? ಈ ವ್ಯಕ್ತಿ ಕರ್ಮಯೋಗ ಮಾಡ್ತಾ ಇದ್ದಾನೆ, ಕರ್ಮದಲ್ಲಿ ನಿರತನಾಗಿದ್ದಾನೆ. ಆದರೆ ಕರ್ಮದ ಫಲವನ್ನ ತ್ಯಜಿಸಿರುವ ಕಾರಣದಿಂದ, ಅದರಲ್ಲಿ ಆಸಕ್ತನಾಗದೇ ಇರೋದ್ರಿಂದ, ಅದರ ಜೊತೆ ತನ್ನ ಮನಸ್ಸನ್ನ ಸಂಪೂರ್ಣವಾಗಿ ಹೊಂದಿಸಿಕೊಳ್ಳದೇ ಇರುವುದರಿಂದ ಅವನು ಕರ್ಮ ಮಾಡ್ತಾ ಇದ್ರು ಕೂಡ ಹಿಂದಿನವನಿಗಿಂತ ಇವನು ಉತ್ತಮ. ಮತ್ತೊಮ್ಮೆ ಶ್ಲೋಕ ನೋಡಿ. ಯಸ್ವಿಂದ್ರಿಯಾಣಿ ಮನಸ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈಹಿ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಅರ್ಜುನ, ಯಹ ಯಾರು ಮನಸ್ಸಿನಿಂದ ಇಂದ್ರಿಯಾಣಿ ನಿಯಮ್ಯ ತನ್ನ ಪಂಚೇಂದ್ರಿಯಗಳನ್ನ ನಿಯಂತ್ರಿಸಿಕೊಂಡು ಅಸಕ್ತಃ ಅಂಟಿಕೊಳ್ಳದೆ ಅನಾಸಕ್ತವಾಗಿ ಕರ್ಮೇಂದ್ರಿಯೈಹಿ ಕರ್ಮ ಇಂದ್ರಿಯಗಳ ಮೂಲಕ ಕರ್ಮಯೋಗಂ ಆರಭತೆ ಕರ್ಮಯೋಗವನ್ನ ಆಚರಿಸುತ್ತಾನೆಯೋ ಸಹ ವಿಶಿಷ್ಯತೆ ಅವನು ಶ್ರೇಷ್ಠನಾಗಿರ್ತಾನೆ. ಇದು ಈ ಎರಡೂ ಶ್ಲೋಕಗಳಲ್ಲಿ ಬರುವ ಮುಖ್ಯ ವಿಚಾರ ಅಂತಂದ್ರೆ, ಒಬ್ಬ ವ್ಯಕ್ತಿ ಕರ್ಮೇಂದ್ರಿಯಗಳನ್ನ ಕಟ್ಟಿ ಹಾಕಿದ್ದಾನೆ ಮೊದಲನೇ ವ್ಯಕ್ತಿ, ಆದರೆ ಅವನ ಇಂದ್ರಿಯಗಳ ಮೇಲೆ ಹಿಡಿತಾ ಇಲ್ಲ. ಅವನ ಮನಸ್ಸು ಆ ಪದಾರ್ಥಗಳನ್ನ ಕುರಿತೇ ಚಿಂತಿಸ್ತಾ ಇದೆ. ಆದ್ದರಿಂದ ಅವನು ಮಿಥ್ಯಾಚಾರಿ ಅಂತ ಅನ್ನಿಸಿಕೊಳ್ತಾನೆ. ಅಂತಹ ಮಿಥ್ಯಾಚಾರಿಗಿಂತ ಈ ಶ್ಲೋಕದಲ್ಲಿ ಹೇಳಿರುವಂತಹ ಮನಸ್ಸಿನಿಂದ ಸಂಪೂರ್ಣವಾಗಿ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಹೊಂದಿರುವ, ಆಸಕ್ತಿ ಇಲ್ಲದೆ ಅನಾಸಕ್ತಿಯ ಮೂಲಕ ಯಾರು ತನ್ನ ಕರ್ಮೇಂದ್ರಿಯಗಳಲ್ಲಿ ತೊಡಗಿರ್ತಾನೋ ಅವನು ಹಿಂದಿನವನಿಗಿಂತ ತುಂಬಾ ಉತ್ತಮನಾದಂತಹ ವ್ಯಕ್ತಿ. ಯಾಕೆಂತಂದ್ರೆ ಇವನು ಅನಾಸಕ್ತ, ನಿಷ್ಕರ್ಮ ಯೋಗಿ, ನೈಷ್ಕರ್ಮ್ಯವನ್ನ ಸಿದ್ಧಿಸಿರುವಂತಹವನು. ಆದ್ದರಿಂದ ಈ ಶ್ಲೋಕದಲ್ಲಿ ನಾವು ಕಾಣುವಂತಹ ವ್ಯಕ್ತಿ ಮಿಥ್ಯಾಚಾರಿ ಅಲ್ಲ, ಇವನು ಕೆಲಸವನ್ನ ಮಾಡ್ತಾನೆ ಇದ್ದಾನೆ. ಇಲ್ಲಿ ಕೆಲಸ ಅಂತಂದ್ರೆ ಏನು? ತನ್ನ ವರ್ಣ ಅಥವಾ ಆಶ್ರಮಕ್ಕೆ ಸಂಬಂಧಿಸಿದಂತಹ ನಿಯಮಗಳಿಗೆ ಕಟ್ಟು ಬಿದ್ದಿರುವಂತಹ ಕೆಲಸಗಳು. ಅಂದ್ರೆ ಈಗ ಅರ್ಜುನ ಅವನು ಕ್ಷತ್ರಿಯ ವರ್ಣದಿಂದ, ಆದ್ದರಿಂದ ಅವನು ಯುದ್ಧ ಮಾಡಿದರೂ ಕೂಡ ತನ್ನ ಮನಸ್ಸನ್ನ ಆ ಯುದ್ಧದ ಆಗು ಹೋಗುಗಳಿಗೆ ಸಂಪೂರ್ಣವಾಗಿ ಅಂಟಿಸಿಕೊಳ್ಳದೆ ಅವನು ಯುದ್ಧದ ಎಲ್ಲ ಫಲಗಳನ್ನ ಪರಿತ್ಯಜಿಸಿ ಬಿಟ್ಟು, ನಾನು ಕೆಲಸ ಮಾಡೋದಷ್ಟೇ ನನ್ನ ಕರ್ತವ್ಯ ಅಂತ ಅಂದುಕೊಂಡು ಯುದ್ಧ ಮಾಡಿದ ಪಕ್ಷದಲ್ಲಿ ಅವನು ಖಂಡಿತವಾಗಿಯೂ ಆ ಮಿಥ್ಯಾಚಾರಿ ಆಗೋದಿಲ್ಲ, ಅದಕ್ಕಿಂತ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ತಾನೆ ಅನ್ನೋ ಮಾತು. ಇಲ್ಲಿ ಕರ್ಮಯೋಗಂ ಆರಭತೆ, ಕರ್ಮಯೋಗವನ್ನ ಆರಂಭಿಸ್ತಾನೆ ಅಂತಂದ್ರೆ, ಇಲ್ಲಿ ಕರ್ಮಯೋಗ ಅಂತ ಪದಕ್ಕೆ ಎರಡನೆಯ ನಿಷ್ಠೆ, ಜ್ಞಾನ ನಿಷ್ಠೆ, ಕರ್ಮನಿಷ್ಠೆ. ಒಂದು
ನಿವೃತ್ತಿ ಸೂಚಕ, ಇನ್ನೊಂದು ಪ್ರವೃತ್ತಿ ಸೂಚಕ. ಅಂದ್ರೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಪ್ರವೃತ್ತಿ ಮಾರ್ಗವನ್ನ ಉಪದೇಶ ಮಾಡ್ತಾ ಇದ್ದಾನೆ. ನೀನು ಜ್ಞಾನ ಮಾರ್ಗದ ಮೂಲಕ ನಿನ್ನ ಶ್ರೇಯಸ್ಸನ್ನ ಸಂಪಾದಿಸಿಕೊಳ್ಳೋದಕ್ಕೆ ಇನ್ನೂ ಸಮಯ ಇದೆ. ನೀನು ಅಂತಹ ಸ್ಥಿತಿಯನ್ನ ಇನ್ನು ಮುಟ್ಟಿಲ್ಲದೆ ಇರುವ ಕಾರಣದಿಂದಾಗಿ ನೀನು ಕರ್ಮಯೋಗವನ್ನ ಆಶ್ರಯಿಸಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ತುಂಬಾ ಸುಂದರವಾದಂತಹ ಶ್ಲೋಕ. ಈ ಎರಡೂ ಶ್ಲೋಕಗಳು 6 ಮತ್ತು 7 ಒಂದೇ ಅರ್ಥವನ್ನ ವಿಭಿನ್ನ ದೃಷ್ಟಿಕೋನಗಳಿಂದ ನೋಡುವಂತಹ ಶ್ಲೋಕಗಳು. ಯಸ್ತ್ವಿಂದ್ರಿಯಾಣಿ ಮನಸ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈಹಿ ಕರ್ಮಯೋಗ ಅಸಕ್ತಃ ಸ ವಿಶಿಷ್ಯತೆ. ಇದನ್ನ ಮಧುಸೂದನ ಸರಸ್ವತಿಗಳು ತುಂಬಾ ಸುಂದರವಾಗಿ ಇದರ ಎರಡೂ ಶ್ಲೋಕಗಳ ಅರ್ಥವನ್ನ ಇಲ್ಲಿ ಕೊಟ್ಟಿದ್ದಾರೆ. ಹೇ ಅರ್ಜುನ, ಆಶ್ಚರ್ಯಮಿದಂ, ಇದು ಆಶ್ಚರ್ಯಕರವಾದದ್ದು. ಪಶ್ಯ, ನೋಡು, ಯದ್ ಏಕಃ ಕರ್ಮೇಂದ್ರಿಯಾಣಿ ನಿಗೃಹ್ಯ ಅಜ್ಞಾನೇ ಇಂದ್ರಿಯಾಣಿ ವ್ಯಾಪಾರಯನ್ನ ಪುರುಷಾರ್ಥ ಶೂನ್ಯ ಭವತಿ. ಇಂದಿನ ಶ್ಲೋಕದಲ್ಲಿ ಒಬ್ಬ ವ್ಯಕ್ತಿ ತನ್ನ ಕರ್ಮೇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಇತರ ಇಂದ್ರಿಯಗಳನ್ನ ನಿಯಂತ್ರಿಸಿಕೊಳ್ಳದೆ ಅವನು ಪತಿತನಾಗ್ತಾನೆ. ಜ್ಞಾನೇಂದ್ರಿಯಾಣಿ ವ್ಯಾಪಾರಯನ್ ಪುರುಷಾರ್ಥ ಶೂನ್ಯ, ತನ್ನ ಪುರುಷಾರ್ಥಗಳಿಗೆ ಚ್ಯುತಿಯನ್ನ ತಂದುಕೊಳ್ತಾನೆ. ಹೀಗಾಗಿ ಅವನು ಆ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅಪರಹಾತು, ಈ 7ನೇ ಶ್ಲೋಕದಲ್ಲಿ ಹೇಳಿರುವಂತಹ ವ್ಯಕ್ತಿ ಜ್ಞಾನೇಂದ್ರಿಯಾಣಿ ನಿಗೃಹ್ಯ, ತನ್ನ ಜ್ಞಾನೇಂದ್ರಿಯಗಳನ್ನ ನಿಗ್ರಹಿಸಿಕೊಂಡು ಕರ್ಮೇಂದ್ರಿಯಾಣಿ ವ್ಯಾಪಾರಯನ್ನ, ತನ್ನ ಕರ್ಮಗಳಲ್ಲಿ ತೊಡಗಿಕೊಳ್ಳುತ್ತಾ ಪರಮ ಪುರುಷಾರ್ಥ ಭಾಗ್ಯವಾನ್ ಭವತಿ, ಆ ಪರಮ ಪುರುಷಾರ್ಥವಾದಂತಹ ಬ್ರಹ್ಮನಲ್ಲಿ ಲೀನವಾಗುವಂತಹ ಆ ನಿರ್ವಾಣವನ್ನ ಅವನು ಹೊಂದುತ್ತಾನೆ. ಇಲ್ಲಿ ಎರಡರಲ್ಲೂ ಮುಖ್ಯವಾದ ವ್ಯತ್ಯಾಸ ನೋಡಬೇಕಾದೇನು ಅಂತಂದ್ರೆ, ಒಂದರಲ್ಲಿ ಅವನು ತನ್ನ ಮನಸ್ಸನ್ನ ಇಡೋದಿಲ್ಲ. ಅಂದರೆ ಅವನ ಮನಸ್ಸು ಎಲ್ಲೆಲ್ಲೋ ವಿಷಯದ ಅರ್ಥಗಳಲ್ಲಿ ಓಡಾಡಿಕೊಂಡಿರುತ್ತೆ. ಆದ್ರಿಂದ ಅವನಿಗೆ ಮೋಕ್ಷ ಲಭ್ಯವಾಗೋದಿಲ್ಲ. ಈ ಎರಡನೇ ವ್ಯಕ್ತಿಗೆ ಖಂಡಿತವಾಗಿಯೂ ಮೋಕ್ಷ ಲಭ್ಯವಾಗುತ್ತೆ. ಯಾಕೆಂತಂದ್ರೆ ಅವನು ಕರ್ಮ ಫಲದಲ್ಲಿ ಸ್ಪೃಹೆ ಇಲ್ಲದವರು, ನಿಷ್ಕಾಮ ಕರ್ಮವನ್ನ ಮಾಡ್ತಾ ಇದ್ದಾನೆ. ಆದ್ರಿಂದ ತುಂಬಾ ಸುಂದರವಾದಂತಹ ಶ್ಲೋಕ. ಹೆಚ್ಚಿನ ವಿವರಣೆ ಅಗತ್ಯ ಇಲ್ಲ. ಇಲ್ಲಿ ಮುಂದಿನ ಶ್ಲೋಕವನ್ನ ನೋಡೋಣ. ನಿಯತಂ ಕುರು ಕರ್ಮತ್ವಂ ಕರ್ಮಚ್ಯಾಯೋ ಹಿ ಅಕರ್ಮಣಃ ಶರೀರ ಯಾತ್ರಾಪಿ ಚ ತೇ ನ ಪ್ರಸಿದ್ಧೇತ್ ಅಕರ್ಮಣಃ. ನೇರವಾದಂತಹ ಶ್ಲೋಕ. ನಿಯತಂ ಕುರು ಕರ್ಮತ್ವಂ, ತ್ವಂ ನೀನು ನಿಯತವಾದ ಕರ್ಮವನ್ನು ಮಾಡು. ನಿನಗೆ ಯಾವ ಕರ್ಮ ಅಸೈನ್ ಆಗಿರುತ್ತೋ ಅದನ್ನ ನೀನು ಮಾಡ್ತಾ ಹೋಗು. ಕರ್ಮ ಹಿ ಅಕರ್ಮಣಃ ಜ್ಯೇಯ, ತುಂಬಾ ಮುಖ್ಯವಾದಂತಹ ಉಪದೇಶ. ಕರ್ಮ ಅಂದ್ರೆ ನಿನಗೆ ವಿಧಿಹಿತವಾದಂತಹ ವಿಧಿಸಲ್ಪಟ್ಟಂತಹ ಕರ್ಮ ಅಕರ್ಮಣಃ ಜ್ಯಾಯ, ಅದನ್ನ ಸೋಮಾರಿಯಾಗಿ ಮಾಡದೇ ಇರುವುದಕ್ಕಿಂತಲೂ ಇದು ಹೆಚ್ಚಿನದು. ಅಕರ್ಮಣಃ ತೇ ಶರೀರ ಯಾತ್ರಾಪಿ ನ ಪ್ರಸಿದ್ಧಿಯೇ, ನೀನು ಕೆಲಸವನ್ನ ಮಾಡದೇ ಇದ್ದ ಪಕ್ಷದಲ್ಲಿ ನಿನ್ನ ಶರೀರದ ಪೋಷಣೆ ಕೂಡ ಆಗೋದಿಲ್ಲ. ಆದ್ದರಿಂದ ನೀನು ಕರ್ಮವನ್ನ ಮಾಡಲೇಬೇಕು. ಇದು ಕೊಂಚ ಒಗಟಿನ ಹಾಕಿರೋ ಮಾತಾದರೂ ಕೂಡ ಸತ್ಯವಾದಂತಹ. ಯಾಕೆಂತಂದ್ರೆ ಈ ಶ್ಲೋಕದಲ್ಲಿ ನಿತ್ಯ ಕರ್ಮಿಯಾದಂತಹ ವ್ಯಕ್ತಿ ಹೇಗೆ ಇರಬೇಕು ಅಂತ ಅನ್ನೋದನ್ನ ಹೇಳ್ತಾನೆ. ನಿಯತಂ ಕರ್ಮ, ನಿಯತಂ ಕರ್ಮ ಅಂತಂದ್ರೆ ಈ ಮಾತು ಅನೇಕ ಸಲ ಬರುತ್ತೆ ಭಗವದ್ಗೀತೆಯಲ್ಲಿ. ಏನು ಅಂತಂದ್ರೆ ನಿತ್ಯವಾದ ಕರ್ಮ, ಯಾವ ಕರ್ಮದಲ್ಲಿ ಅವನು ಅಧಿಕಾರಿಯಾಗಿರ್ತಾನೋ ಮತ್ತು ಫಲಕ್ಕಾಗಿ ಉಕ್ತವಾದುದಲ್ಲವೋ ಅಂಥ ಕರ್ಮ.
ಇದು ಅವನು ಕೇವಲ ಹುಟ್ಟಿರೋದರಿಂದಲೇ ಪ್ರಾಪ್ತವಾಗಿರುವಂತಹ ಅವನ ಕೆಲಸ. ಹುಟ್ಟದಲೇ ಈ ಕರ್ಮ ಅವನಿಗೆ ಅಂಟಿದೆ. ಆದ್ರಿಂದ ಆ ಕೆಲಸವನ್ನು ಅವನು ಮಾಡಲೇಬೇಕು. ಅವನ ವರ್ಣ ಕಾರಣದಿಂದಾಗಿ ಅಥವಾ ಆಶ್ರಮದ ಕಾರಣದಿಂದಾಗಿ. ಒಬ್ಬ ವಿದ್ಯಾರ್ಥಿ ಅವನು ಮೊದಲನೇ ಆಶ್ರಮದಲ್ಲಿರ್ತಾನೆ, ಬ್ರಹ್ಮಚಾರಿ ಆಶ್ರಮದಲ್ಲಿ. ಆವಾಗ ಅವನಿಗೆ ಗುರು ಶುಶ್ರೂಷೆ, ಓದ್ಕೊಳ್ಳೋದು, ವೇದಾಧ್ಯಯನ ಮತ್ತೆ ಯಜ್ಞಗಳನ್ನ ಮಾಡೋದು, ಇವು ನಿಯತವಾದ ಕರ್ಮಗಳು. ಅವನು ಮಾಡ್ಲೇಬೇಕಾದಂತಹ ಕೆಲಸ. ಯಾಕೆಂತಂದ್ರೆ ಅದು ಮಾಡದೇ ಇದ್ರೆ ಅವನಿಗೆ ಪಾಪ ಕಟ್ಟಿಟ್ಟು ಬುದ್ಧಿ. ಆದ್ರೆ ಮಾಡೋದ್ರಿಂದ ವಿಶೇಷವಾದ ಫಲ ಏನಿಲ್ಲ. ಆದ್ದರಿಂದ ಯಾವುದು ವಿಹಿತವಾದ ಕರ್ಮವೋ ಅದರಲ್ಲಿ ಅವನು ಯಾವಾಗಲೂ ನಿರತನಾಗಿರ್ಬೇಕು. ಅದರಲ್ಲಿ ನಿರತನಾಗಿಲ್ದೇ ಇದ್ರೆ ಅವನು ಮತ್ತೆ ಪಾಪದ ಗಂಟನ್ನ ಕಟ್ಕೊಳ್ತಾ ಹೋಗ್ತಾನೆ. ಆದ್ದರಿಂದ ತ್ವಂ ನಿಯತಂ ಕರ್ಮ ಕುರು. ನಿನ್ನ ಪಾಲಿಗೆ ಯಾವುದು ಕರ್ಮವಾಗಿದೆಯೋ, ಮಾಡಬೇಕಾದಂತಹ ಕರ್ತವ್ಯವಾಗಿದೆಯೋ ಅವುಗಳಲ್ಲಿ ನಿನ್ನನ್ನು ತೊಡಗಿಸಿಕೋ. ಅದರಿಂದ ಹಿಂಜರಿಯಬೇಡ. ಅದರಿಂದ ದೂರ ಹೋದರೆ ನಿನಗೆ ಪಾಪವೇ ಕಟ್ಟಿಟ್ಟ ಬುದ್ಧಿ. ಯಾಕೆ ಅಂತಂದ್ರೆ ಕರ್ಮ ಹಿ ಅಕರ್ಮಣಃ ಜ್ಯಾಯಃ. ಕೆಲಸ ಮಾಡದೇ ಇರುವುದಕ್ಕಿಂತ, ಸೋಮಾರಿಯಾಗಿ ಇರೋದಕ್ಕಿಂತ ಈ ಕರ್ಮವನ್ನ ಮಾಡುವುದು ಉತ್ತಮವಾದಂತಹ ಕೆಲಸ. ಯಾಕೆಂದ್ರೆ ಇದನ್ನ ಮಾಡದೇ ಇದ್ರೆ ನಿನಗೆ ಪಾಪ ಕಟ್ಟಿಟ್ಟ ಬುದ್ಧಿ. ಆ ಮಾತನ್ನ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಕರ್ಮ ಹಿ ಅಕರ್ಮಣಃ ಜ್ಯಾಯಃ, ಕರ್ಮ ಜ್ಯಾಯೋ ಹ್ಯಕರ್ಮಣಃ. ಈ ಎರಡನೇ ಪಾದ ತುಂಬಾ ಮುಖ್ಯವಾದಂತಹ ಒಂದು ಉಪದೇಶ. ಮತ್ತೆ ಅದರ ಆನುಷಂಗಿಕ ಪ್ರಯೋಜನ ಏನು, ಇದರಿಂದ ಆಗುವಂತಹ ಬೇರೆ ಪ್ರಯೋಜನ ಏನು? ಅಕರ್ಮಣಃ ಅಂತೆ, ನೀನು ಕೆಲಸವನ್ನ ಮಾಡದೇ ಇದ್ದ ಪಕ್ಷದಲ್ಲಿ ಶರೀರ ಯಾತ್ರಾಪಿನ ಪ್ರಸಿದ್ಧೇತ್, ನೀನು ಜೀವಿಸುವುದಕ್ಕೆ ಬೇಕಾದಂತಹ ಒಂದು ಸಂಪಾದನೆಯೂ ಕೂಡ ನಿನಗೆ ಇಲ್ಲದೆ ಹೋದೀತು. ಇದು ಯಾಕೆ ಈ ಮಾತು ಬಂದಿದೆ ಅಂತಂದ್ರೆ, ಕುರ್ವನ್ ಏವ ಇಹ ಕರ್ಮಾಣಿ ಜಿಜೀವಿಷೇತ್ ಶತಗುಂ ಸಮಾಹ ಅನ್ನೋ ಮಾತನ್ನ ನಾವು ಈಶಾವಾಸ್ಯೋಪನಿಷತ್ತಿನಲ್ಲಿ ಕಾಣ್ತೀವಿ. ನಾವು ನಮ್ಮ ಕೆಲಸಗಳನ್ನ ಮಾಡುತ್ತಲೇ, ನಮಗೆ ವಿಧಿಸಲ್ಪಟ್ಟಿರುವಂತಹ ಕರ್ತವ್ಯಗಳನ್ನ ನೆರವೇರಿಸುತ್ತಲೇ ನಾವು 100 ವರ್ಷ ಬದುಕಬೇಕು. ಇಲ್ಲದೆ ಇದ್ರೆ ನಮ್ಮ ಇಡೀ ಜೀವಮಾನ ನಾವು ಕಷ್ಟಪಡಬೇಕಾಗತ್ತೆ. ಆ ಮಾತನ್ನ ಈಶಾವಾಸ್ಯದಲ್ಲಿ ನಾವು ಕಾಣ್ತೀವಿ. ಅದರ ಪ್ರತಿಧ್ವನಿ ಇಲ್ಲೂ ಕೂಡ. ಅಕರ್ಮಣಃ ಆತೆ ಶರೀರ ಯಾತ್ರಾಪಿನ ಪ್ರಸಿದ್ಧಿ. ಕೆಲಸ ಮಾಡದೇ ಇದ್ದ ಪಕ್ಷದಲ್ಲಿ, ಸೋಮಾರಿಯಾಗಿ ಕುಳಿತು ತಿಂದ ಪಕ್ಷದಲ್ಲಿ ಶರೀರ ಯಾತ್ರಾ ಅಪಿ ನ ಪ್ರಸಿದ್ಧಿ. ನಿನ್ನ ಶರೀರವನ್ನ ಪೋಷಣೆ ಮಾಡೋದಿಕ್ಕೂ ಕೂಡ ನಿನಗೆ ಸಾಧ್ಯವಾಗೋದಿಲ್ಲ. ಇದು ಅನಗತ್ಯವಾದಂತಹ ಸಮಸ್ಯೆ. ಇದಕ್ಕೆ ನೀನು ಈಡಾಗಬೇಡ. ಕೆಲಸ ಮಾಡ್ತಾ, ನಿನ್ನ ಪಾಲಿಗೆ ಬಂದಿರುವಂತಹ ಕರ್ತವ್ಯಗಳನ್ನ ನಿರ್ವಹಿಸ್ತಾ ನೀನು 100 ವರ್ಷ ಬಾಳು, ಚಿರಕಾಲ ಬಾಳು. ನಿನ್ನ ಸಂಪೂರ್ಣ ಆಯಸ್ಸನ್ನ ಇಲ್ಲಿ ಕಳಿ. ತುಂಬಾ ಉತ್ತಮವಾದಂತಹ ಉಪದೇಶ. ಶ್ಲೋಕ ನೋಡಿ, ತುಂಬಾ ಚೆನ್ನಾಗಿದೆ. ನಿಯತಂ ಕುರು ಕರ್ಮತ್ವಂ, ನಿನ್ನ ಪಾಲಿಗೆ ಬಂದಿರುವಂತಹ ಕೆಲಸವನ್ನ ನಿಯಮಿತವಾಗಿ ನಡೆಸಿಕೊಂಡು ಹೋಗು. ಇಲ್ಲಿ ನಿಯತಂ ಅನ್ನೋ ಪದಕ್ಕೆ 2 ಅರ್ಥಗಳುಂಟು. ಒಂದು, ನಿನ್ನ ವರ್ಣಕ್ಕೆ, ಆಶ್ರಮಕ್ಕೆ ವಿಧಿಸಲ್ಪಟ್ಟಿರುವಂತಹ ಕೆಲಸ ಅಂತ ಒಂದು ನಿಯತ ಅಂತಂದ್ರೆ. ಎರಡನೆಯ ಅರ್ಥ, ಅಂತಹ ಕೆಲಸವನ್ನ ನಿಯತವಾಗಿ ಮಾಡು, ಮಾಡಿಕೊಂಡು ಹೋಗು, ನಿರಂತರವಾಗಿ ಅದನ್ನ ತಪ್ಪಿಸದೆ ಮಾಡಿಕೊಂಡು ಹೋಗು. ಆದ್ದರಿಂದ ನಿಯತಂ, ನಿಯಂತ್ರಿತವಾಗಿ ಅದನ್ನ ಮಾಡಿಕೊಂಡು ಹೋಗು ಅನ್ನೋ ಅರ್ಥ. 2 ಅರ್ಥ ಇಲ್ಲಿ ಹೊಂದ್ಕೊಳ್ಳುತ್ತೆ. ಕರ್ಮ ಜ್ಯಾಯೋ ಹಿ ಅಕರ್ಮಣಃ, ಕರ್ಮ ಜ್ಯಾಯ ಹಿ ಅಕರ್ಮಣಃ. ಅಕರ್ಮಣಃ, ಸೋಮಾರಿಯಾಗಿ ಕೆಲಸ ಮಾಡದೆ ಕರ್ತವ್ಯಶೀಲನಾಗಿ ಇಲ್ಲದೆ ಇರುವುದಕ್ಕಿಂತ ಕರ್ಮ ಜ್ಯಾಯ, ಮಾಡಬೇಕಾದಂತಹ ಕೆಲಸವನ್ನ ಮಾಡುವುದು ಉತ್ತಮವಾದದ್ದು. ಯಾಕೆ ಅಂತಂದ್ರೆ ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇತ್ ಅಕರ್ಮಣಃ. ನೀನು ಕೆಲಸ ಮಾಡದೇ ಇದ್ದ ಪಕ್ಷದಲ್ಲಿ ನಿನ್ನ ಶರೀರ ಧಾರಣ ಪೋಷಣೆಗೆ ಬೇಕಾದಂತಹ ದ್ರವ್ಯ ಸಹಾಯವು ಒದಗದೆ ನಿನ್ನ ಜೀವನ ದುರ್ಭರವಾಗುತ್ತದೆ. ಆದ್ದರಿಂದ ಅದಕ್ಕೆ ಎಳಸಬೇಡ.
ನಿನ್ನ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗು. ತುಂಬಾ ಸುಂದರವಾದಂತಹ ಮಾತು. ನೀನು ಶಾಸ್ತ್ರವಿಧಿಯಿಂದ ನಿಶ್ಚಯಿಸಲ್ಪಟ್ಟ ಸ್ವಧರ್ಮರೂಪಿ ಕರ್ಮವನ್ನ ಮಾಡು. ಯಾಕೆ ಅಂತಂದ್ರೆ ಕರ್ಮ ಮಾಡದೇ ಇರೋದಕ್ಕಿಂತ ಕರ್ಮ ಮಾಡೋದು ಶ್ರೇಷ್ಠ. ಹಾಗೂ ಕರ್ಮ ಮಾಡದೇ ಇರೋದ್ರಿಂದ ನಿನ್ನ ಶರೀರದ ನಿರ್ವಹಣೆ ಅಂದ್ರೆ ಜೀವನೋಪಾಯ ಅದು ಕೂಡ ಸಾಧ್ಯವಾಗೋದಿಲ್ಲ. ಆ ಕಾರಣಗಳಿಂದ ನೀನು ಈ ವಿಚಾರದಲ್ಲಿ ಮನಸ್ಸನ್ನ ಸ್ಥಿರಗೊಳಿಸಿಕೊಂಡು ಕರ್ಮಯೋಗಕ್ಕೆ ಶ್ಲೋಕಗಳು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಇಡೀ ಪ್ರಪಂಚ ಈ ಕರ್ಮದಿಂದ ಸಿಕ್ಕಿ ನಲುಗ್ತಾ ಇದೆ ಅಂತ ಅಂದ್ಕೋಬೇಡ. ಯಾವಾಗ ನಿನಗೆ ಆ ಕರ್ಮದಿಂದ ಮುಕ್ತಿ ಸಿಗುತ್ತೆ ಅಂತ ಅನ್ನೋದನ್ನ ಆ ಶ್ಲೋಕ ತುಂಬಾ ಚೆನ್ನಾಗಿ ಹೇಳುತ್ತೆ. ಎಲೆ ಅರ್ಜುನ, ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕಃ ಅಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ್ರಹ ಸಮಾಚಾರ. ನಿಜ, ನಾನು ಕರ್ಮಗಳನ್ನ ಮಾಡಿದ್ರೆ ಬಂಧನಕ್ಕೆ ಒಳಗಾಗ್ತೀನಿ ಅನ್ನೋ ಹೆದರಿಕೆ ಇರಬಹುದು ನಿನಗೆ. ಯಾಕೆ ಅಂತಂದ್ರೆ ಕರ್ಮಣ ಬದ್ಧತೆ ಜಂತುಹು ಅನ್ನೋದು ಗೊತ್ತಿರುವಂತಹ ಮಾತು. ಇದು ಪುರಾಣಗಳಲ್ಲಿ ಬರೋ ಮಾತು. ಕರ್ಮಣ ಬದ್ಧತೆ ಜಂತುಹು, ಕೆಲಸವನ್ನು ಮಾಡಿದಷ್ಟು ನಾವು ಅವುಗಳ ಫಲಕ್ಕೆ ಕಟ್ಟು ಬಿದ್ದರೆ ನಾವು ಮತ್ತೆ ಮತ್ತೆ ಆ ಪಾಪ ಪುಣ್ಯಗಳ ಒಂದು ಚಕ್ರಕ್ಕೆ ಸಿಕ್ಕಾಕೋತೀವಿ. ಆ ಸಂಸಾರ ಚಕ್ರಕ್ಕೆ ಸಿಕ್ಕಾಕೊಂಡ್ರೆ ಪುನರ್ಜನ್ಮ ನಮಗೆ ಕಟ್ಟಿಟ್ಟ ಬುದ್ಧಿ. ಅದು ಆಗದೇ ಇರೋ ಹಾಗೆ ಮಾಡಬೇಕಾದ್ರೆ ಏನು ಅಂತ ಅನ್ನೋದಕ್ಕೆ ಇಲ್ಲಿ ಕೃಷ್ಣ ಪರಮಾತ್ಮ ಉತ್ತರ ಹೇಳ್ತಾನೆ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕಃ ಅಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ್ರಹ ಸಮಾಚಾರ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಅಯಂ ಲೋಕಃ ಕರ್ಮ ಬಂಧನಃ ಭವತಿ ತದರ್ಥಂ ಕೌಂತೆಯ ಮುಕ್ತ ಸಂಗ್ರಹ ಕರ್ಮ ಸಮಾಚಾರ. ಎಷ್ಟೆಲ್ಲ ಹೇಳುವಾಗ ಕೃಷ್ಣನ ಮನಸ್ಸಿನಲ್ಲಿ ಒಂದು ನಿರ್ದಿಷ್ಟವಾದಂತಹ ಪಥ ಇದೆ ಅರ್ಜುನನಿಗಾಗಿ. ನೀನು ಕರ್ಮವನ್ನ ಮಾಡಬೇಕು, ಆದರೆ ಮುಕ್ತ ಸಂಗ್ರಹ, ನಿನ್ನ ಮನಸ್ಸನ್ನ ಆ ಮಾಡುವ ಕೆಲಸದ ಪ್ರತಿಫಲಕ್ಕೆ, ಅದರಿಂದ ಉಂಟಾಗುವಂತಹ ಒಂದು ಯಾವ ಪ್ರತಿಫಲ ನಿನಗೆ ಸಿಗಬಹುದು, ಅದರಿಂದ ಉಂಟಾಗುವಂತಹ ರಿಸಲ್ಟ್ ಏನಿರುತ್ತೆ ಅದರ ಆಸೆಯಿಂದಾಗಿ ನೀನು ಕರ್ಮವನ್ನು ಮಾಡಬೇಡ. ಮುಕ್ತ ಬಂಧ, ಆ ಮುಕ್ತ ಸಂಗ್ರಹ, ಅದರ ಜೊತೆ ನೀನು ಸೇರುವಿಕೆಯನ್ನ ಬಿಟ್ಟು ಬಿಟ್ಟು ಮುಂದೆ ಆ ಕೆಲಸವನ್ನ ಮಾಡ್ತಾ ಹೋಗು. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಅಯಂ ಲೋಕಃ. ಈ ಯಜ್ಞ ಮಾಡೋದು, ಯಜ್ಞ ಅಂತ ಅನ್ನೋದಕ್ಕೆ ಮುಖ್ಯವಾದಂತಹ ಅರ್ಥ ಯಜ್ಞೋ ವೈ ವಿಷ್ಣು ಅನ್ನುವ ಮಾತು. ಅಂದ್ರೆ ಯಜ್ಞ, ನಾವು ಮಾಡುವಂತಹ ಯಜ್ಞ ಕಾರ್ಯಗಳು ವಿಷ್ಣುವಿಗೆ ಸಮಾನವಾದದ್ದು, ಪ್ರೀತಿಪೂರ್ವಕವಾದದ್ದು. ಇದು ತೈತ್ರಿಯ ಸಂಹಿತೆಯಲ್ಲಿ, ಅಂದ್ರೆ ಉಪನಿಷತ್ ಸಂಹಿತೆಯಲ್ಲಿ, ಇದು ವೇದದ ಸಂಹಿತೆಯಲ್ಲಿ ಬರುವಂತಹ ಮಾತು ಯಜ್ಞೋ ವೈ ವಿಷ್ಣು. ಈ ಮಾತನ್ನ ನಾವು ತೆಗೆದುಕೊಂಡಾಗ ನಾವು ಮಾಡುವಂತಹ ಯಜ್ಞದ ಕ್ರಿಯೆ ಅದು ಏನಿದ್ರು ಕೂಡ ದೇವರಿಗೆ ಸಮರ್ಪಿತವಾದದ್ದು. ಅದಕ್ಕೆ ಕೂಡ ವಿಷ್ಣು ಸಹಸ್ರನಾಮದಲ್ಲಿ 3 ಹೆಸರುಗಳು ಬರುತ್ತೆ. ಯಜ್ಞೋ ಯಜ್ಞಪತಿರ್ ಯಜ್ವ. ಈ 3 ಪದಗಳು ನಾವು ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತೀವಿ. ಯಜ್ಞ, ಯಜ್ಞಪತಿ, ಯಜ್ವ. ಈ 3 ಪದಗಳು ವಿಷ್ಣುವನ್ನ ಕುರಿತಾದಂತಹ ಪದಗಳು. ಆದ್ದರಿಂದ ಯಜ್ಞ ಅಂತಂದ್ರೆ ವಿಷ್ಣು. ನಾವು ವಿಷ್ಣುವನ್ನ ಪೂಜೆ ಮಾಡೋದೇ ಈ ಯಜ್ಞದ ಮೂಲಕ. ಆದ್ದರಿಂದ ಯಜ್ಞವನ್ನ ನಾವು ಮಾಡುವಾಗ ನಮಗೆ ಯಾವುದೇ ರೀತಿಯ ಕರ್ಮ ಬಂಧನ ಉಂಟಾಗೋದಿಲ್ಲ. ಯಾಕೆ ಅಂತಂದ್ರೆ ಇದನ್ನ ಮಮ ಅಂತ ಹೇಳಿ ಅಲ್ಲಿ ಅಗ್ನಿಯಲ್ಲಿ ನಾವು ಆವಾಹನೆ ಮಾಡಿ ಹಾಕ್ತೀವಿ. ಇದನ್ನ ಮಮ ಅಗ್ನಯೇರಿ ಸ್ವಾಹ. ಆದ್ರಿಂದ
ಇದು ನನಗಲ್ಲ ನಿನಗೆ ಅಂತ ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡುವ ಕಾರಣದಿಂದಾಗಿ ಯಜ್ಞದಲ್ಲಿ ಮಾಡುವಂತಹ ಎಲ್ಲ ಕ್ರಿಯೆಗಳು ಕೂಡ ಅದರ ಜೊತೆ ನಮಗೆ ಸಂಘ ಉಂಟಾಗದೇ ಇರುವ ಕಾರಣದಿಂದ ಅದರಿಂದ ನಮಗೆ ಕರ್ಮಬಂಧನ ಉಂಟಾಗದು. ಇದು ಸ್ಪಷ್ಟವಾದಂತಹ ಮಾತು. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಅಯಂ ಲೋಕಃ ಕರ್ಮಬಂಧನಃ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಅಯಂ ಲೋಕಃ ಕರ್ಮಬಂಧನಃ ಭವತಿ. ಯಜ್ಞವನ್ನ ಬಿಟ್ಟು ನಾವು ಬೇರೆ ಯಾವುದೇ ಕೆಲಸವನ್ನ ಫಲಾಪೇಕ್ಷೆಗಳಾಗಿ ಮಾಡಿದಾಗ ಅದು ಕರ್ಮವಾಗುತ್ತೆ. ಆದರೆ ಯಜ್ಞದ ಸಂದರ್ಭದಲ್ಲಿ ಮಾಡಿದಂತಹ ಯಾವ ಕೆಲಸವೂ ಕೂಡ ಅದು ನಮಗೆ ಬಂಧನವನ್ನ ಒಡ್ಡೋದಿಲ್ಲ. ಅಂದ್ರೆ ಇಲ್ಲಿ ಒಂದು ಪ್ರಮುಖವಾದಂತಹ ತಿರುವನ್ನ ಕೃಷ್ಣ ಪರಮಾತ್ಮ ನೀಡ್ತಾರೆ. ನೀನು ಯಜ್ಞವನ್ನ ಮಾಡುವಾಗ ಹೇಗೆ ನಿನಗೆ ಕರ್ಮದ ಬಂಧ ಅಂಟೋದಿಲ್ಲವೋ ಹಾಗೆಯೇ ನೀನು ಈಗ ಮಾಡ್ತಾ ಇರುವಂತಹ ಕೆಲಸವನ್ನು ಕೂಡ ಅದರ ಫಲವನ್ನ ಪರಮಾತ್ಮನಿಗೆ ಅರ್ಪಿಸಿ ಬಿಟ್ಟಾಗ ಇದು ಕೂಡ ಯಜ್ಞವಾಗುತ್ತದೆ. ಯಜ್ಞ ಹೇಗೆ ಉತ್ಕೃಷ್ಟವೋ, ಹೇಗೆ ಯಜ್ಞವು ತುಂಬಾ ಪರಮ ಶಾಂತಿಯನ್ನ ತಂದು ಕೊಡುತ್ತದೆಯೋ ಹಾಗೆಯೇ ನೀನು ಮಾಡುವ ಹಿಂಸಾರೂಪಿಯಾದ ಕೆಲಸವೂ ಕೂಡ ಅದನ್ನ ಕರ್ಮ ಅಂತ ತಿಳಿದುಕೊಂಡು ಯಜ್ಞ ಅಂತ ತಿಳಿದುಕೊಂಡು ನೀನು ಮಾಡಿದರೆ ನಿನಗೆ ಅದರ ಯಾವುದೇ ಸಂಘ ಇಲ್ಲದೆ ಮಾಡಿದರೆ ನಿನಗೆ ಯಾವ ಪಾಪವೂ ತಟ್ಟೋದಿಲ್ಲ. ಅದು ಕೂಡ ಉತ್ತಮವಾಗಿ ಬರುತ್ತೆ. ಆ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕಃ ಅಯಂ ಕರ್ಮಬಂಧನಃ. ಯಜ್ಞಾರ್ಥಾತ್, ಯಜ್ಞ ಅರ್ಥಾತ್ ವಿಷ್ಣುವಿನ ನಿಮಿತ್ತವಾಗಿ ಮಾಡಲ್ಪಟ್ಟಂತಹ ಕರ್ಮಣಃ ಕರ್ಮದ ವಿನಃ ಅನ್ಯತ್ರ ಬೇರೆ ಕರ್ಮಗಳಲ್ಲಿ ಅಯಂ ಈ ಲೋಕಃ ಮನುಷ್ಯನು ಕರ್ಮಬಂಧನಃ ಕರ್ಮಗಳಿಂದ ಬಂಧಿತನಾಗುತ್ತಾನೆ. ಕೌಂತೆಯ ಎಲೈ ಅರ್ಜುನನೇ ಮುಕ್ತ ಸಂಘ ಆಸಕ್ತಿ ಇಲ್ಲದವನಾಗಿ ತದರ್ಥ ಆ ಪರಮೇಶ್ವರನ ನಿಮಿತ್ತವಾಗಿ ಕರ್ಮ ಸಮಾಚಾರ ನಿನ್ನ ಕರ್ಮವನ್ನ ಕೆಲಸವನ್ನ ಮಾಡ್ತಾ ಹೋಗು, ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡು. ಇಲ್ಲಿ ಮುಖ್ಯವಾದಂತಹ ವಿಷಯ ಅಂತಂದ್ರೆ ಮನಸ್ಸಿನಲ್ಲಿ ಇರುವಂತಹ ಭಾವನೆ. ನಿನಗೋಸ್ಕರ ಈ ಕ್ರಿಯೆಯನ್ನು ಮಾಡ್ತಾ ಇದ್ದೇನೆ, ನಿನಗೆ ಅರ್ಪಿತ ಇದು ಅಂತ ಹೇಳುವ ಕೆಲಸದಲ್ಲಿ ಅವನಿಗೆ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಇರುವ ಕಾರಣದಿಂದಾಗಿ ಅವನಿಗೆ ಯಾವುದೇ ರೀತಿಯ ಪಾಪ ಅಂಟೋದಿಲ್ಲ. ಈ ಕರ್ಮ ಬಂಧನವೂ ಕೂಡ ಉಂಟಾಗೋದಿಲ್ಲ ಅನ್ನೋ ಮಾತು. ಇಲ್ಲಿ ಯಜ್ ಅಂತನೋ ಧಾತು ದೇವ ಪೂಜಾಯಾಮ್, ದೇವರಿಗೆ ಮಾಡುವ ಪೂಜೆಯ ವಿಷಯ ಅಥವಾ ಕ್ರಿಯೆ ಅನ್ನುವ ಅರ್ಥದಲ್ಲಿ ಬಳಸಲ್ಪಟ್ಟಿದೆ. ಆದ್ರಿಂದ ಆ ಕ್ರಿಯಾಪದಕ್ಕೆ ಆ ಅರ್ಥ ಇರುವಾಗ ಯೋಗ, ಯಜ್ ಅಂದ್ರೆ ಯಜ್ಞ, ಯಜ್ಞ ಅಂತ ಅನ್ನೋ ಪದ ಬಂದಿರೋದು ಯಜ್ ಅನ್ನೋ ಧಾತುವಿನಿಂದ. ಆ ಧಾತುವಿನ ಅರ್ಥ ದೇವ ಪೂಜಾಯಾಮ್ ಅಂತ ಇರೋದ್ರಿಂದ ನೀನು ಇದನ್ನೆಲ್ಲ ಯಜ್ಞ ಸ್ವರೂಪಿಯಾಗಿ ತೆಗೆದುಕೊಂಡಾಗ ನಿನ್ನ ಈ ಯುದ್ಧವಾಗಲಿ ಬೇರೆ ಯಾವುದೇ ಕರ್ಮವಾಗಲಿ ನೀನು ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಮಾಡ್ತಾ ಇರೋ ಕಾರಣದಿಂದ ಅದರ ಪಾಪ ಲೇಷವೂ ಕೂಡ ನಿಮಗೆ ತಟ್ಟೋದಿಲ್ಲ. ಹೆದರಿಕೆ ಬೇಡ ಅನ್ನೋ ಮಾತನ್ನ ಹೇಳ್ತಾರೆ. ಇದು ತುಂಬಾ ಒಂದು ಪ್ರಶಸ್ತವಾದಂತಹ ಶ್ಲೋಕ. ಇಲ್ಲೆಲ್ಲ ಕರ್ಮಯೋಗದ ಬಗ್ಗೆ ಒಂದೊಂದಾಗಿ ವಿಚಾರಗಳನ್ನ ತಿಳಿಸ್ಕೊಂಡು ಬರ್ತಾನೆ. ಮುಂದೆ 10ನೇ ಶ್ಲೋಕದಲ್ಲಿ ಯಜ್ಞಗಳ ಮಹಾತ್ಮೆಯನ್ನ ಹೇಳ್ತಾನೆ. 2ನೇ ಅಧ್ಯಾಯದಲ್ಲಿ ನಾವು ಕೆಲವು ಕಡೆ ನೋಡಿದ್ವಿ. ಕೃಷ್ಣ ಪರಮಾತ್ಮ ಯಜ್ಞದ ಪರಿಮಿತಿಯನ್ನ ಹೇಳ್ಕೊಟ್ಟಿದ್ದಾನೆ. ಯಾವಾನ್ ಅರ್ಥ ಉದಪಾನೆ ತಾವಾನ್ ಸರ್ವಸ್ಯ. ಬೇರೆ ಬೇರೆ ಕಡೆಯಲ್ಲಿ ನೀರು ಇರುತ್ತೆ. ಅವನಿಗೆ ಒಬ್ಬ ವ್ಯಕ್ತಿಗೆ ಅಂಥ ನದಿ ಹತ್ರ ಬಾವಿಯ ಮೇಲೆ ಆಸೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾರು ತನ್ನನ್ನ ತಾನು ಕಂಡುಕೊಂಡಿರ್ತಾನೆಯೋ, ಆತ್ಮ ಸಾಕ್ಷಾತ್ಕಾರವಾಗಿರುತ್ತೆಯೋ ಅಂತಹ ವ್ಯಕ್ತಿಗೆ ವೇದ ಜ್ಞಾನ ಪರಿಮಿತವಾದದ್ದು ಅಂತ ಹೇಳ್ತಾನೆ. ಆದರೆ ವೇದದ ಮೂಲಕ ನಡೆಸಲ್ಪಡುವಂತಹ ಯಜ್ಞಗಳಿಗೆ ತಮ್ಮದೇ ಆದ ಸ್ಥಾನ ಇದೆ ಅಂತ ಇಲ್ಲೆಲ್ಲ ಈ ಶ್ಲೋಕಗಳಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾರೆ. ಕೃಷ್ಣ ಪರಮಾತ್ಮ ವೇದಗಳ ದ್ವೇಷಿ ಆಗಿದ್ನೆ? ಖಂಡಿತ ಇಲ್ಲ. ವೇದಗಳ ಮೂಲಕ ನಡೆಸಬೇಕಾದಂತಹ ಯಜ್ಞಗಳಿಗೆ ವಿರುದ್ಧವಾಗಿದ್ನೆ? ಖಂಡಿತ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಆ ವಿಚಾರವನ್ನ ಹೇಳ್ತಾನೆ.
ಮುಖ್ಯವಾಗಿ ಅವನು ಹೇಳೋ ಮಾತಿಷ್ಟೆ. ಮೀಮಾಂಸಕರಿಗೂ ಭಗವದ್ಗೀತೆಯ ಶ್ರೀಕೃಷ್ಣನಿಗೂ ಮುಖ್ಯವಾದಂತಹ ವ್ಯತ್ಯಾಸ ಏನು ಅಂತಂದ್ರೆ, ಅವೆಲ್ಲ ಕಾಮ್ಯ ಕರ್ಮಗಳು. ಯಜ್ಞದ ಬೇರೆ ಬೇರೆ ಅಂಗಗಳು ಕಾಮ್ಯ ಕರ್ಮಗಳು. ಅಲ್ಲಿ ಯಜ್ಞವನ್ನ ಮಾಡುವಾಗ ಒಂದು ನಿರ್ದಿಷ್ಟವಾದಂತಹ ಆಸೆ ಇದೆ. ಸ್ವರ್ಗವನ್ನ ಸೇರಬೇಕು, ನಾನು ಪುತ್ರೀಷಣನಾಗಿ ಮಕ್ಕಳಿಗೋಸ್ಕರ ಹಂಬಲಿಸ್ತಾ ಒಂದು ಪುತ್ರ ಕಾಮೇಷ್ಟ ಯಾಗವನ್ನ ಮಾಡಬೇಕು. ಇವೆಲ್ಲ ಕೂಡ ಪರಿಮಿತವಾದ ಉದ್ದೇಶಗಳನ್ನ ಹೊಂದಿರುವ ಕಾಮ್ಯ ಕರ್ಮಗಳು. ಆದರೆ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳುವಂತಹ ಯಜ್ಞಗಳು ಇಂತಹ ಯಾವುದೇ ಆಸೆಯ ಲೇಪ ಇಲ್ಲದೆ ಪ್ರಮುಖವಾಗಿ ಪರಮಾತ್ಮನನ್ನ ಅವನಿಗೆ ತುಷ್ಟಿಗೊಳಿಸೋದಕ್ಕೆ ಮಾಡುವಂತಹ ಯಜ್ಞಗಳು, ಯಾವುದೇ ಪ್ರತಿಫಲದ ಆಸೆ ಇಲ್ಲದೆ ಮಾಡುವ ಕರ್ಮಗಳು. ಇದೆಲ್ಲವನ್ನ ನಿನಗೆ ಅರ್ಪಿಸಿ ಬಿಟ್ಟಿದ್ದೀನಿ ಅಂತ ಹೇಳುತ್ತಾ ತನ್ನನ್ನ ಕರ್ತವ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಹ ವ್ಯಕ್ತಿಗೆ ಆ ನಿಜವಾದಂತಹ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಅದರಿಂದ ಈ ಶ್ಲೋಕ ನೋಡಿ, 10ನೇ ಶ್ಲೋಕ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯತ್ವಂ ಯೇಷವೋ ಸ್ಪೃಷ್ಟ ಕಾಮಧುಕ್. ಇಲ್ಲಿ ಯಜ್ಞಗಳನ್ನ ಆ ಪರಮಾತ್ಮ ತಾನೇ ಸೃಷ್ಟಿಸಿದ ಅಂತ ಹೇಳಿದ. ಯಾಕೆ ಅಂತಂದ್ರೆ ತುಂಬಾ ಹಿಂದೆ ಪುರ ಪ್ರಜಾಪತಿ, ಆ ಪರಬ್ರಹ್ಮ, ಇಲ್ಲಿ ಪ್ರಜಾಪತಿ ಅಂತಂದ್ರೆ ನಾರಾಯಣ ಅಥವಾ ಸೃಷ್ಟಿಕರ್ತ ಅಥವಾ ಆ ಚತುರ್ಮುಖ ಬ್ರಹ್ಮ ಅಂತ ಇಟ್ಕೋಬಹುದು. ಅವನು ತಾನು ಸೃಷ್ಟಿಸಿದಂತಹ ಮನುಷ್ಯರಿಗೆ ಹೇಳಿದಂತೆ ಸಹ ಯಜ್ಞ ಪ್ರಜಾ ಸೃಷ್ಟಿವ, ಮನುಷ್ಯರ ಜೊತೆಯಲ್ಲಿಯೇ ಈ ಯಜ್ಞ ಯಾಗದಿಗಳನ್ನ ಕೂಡ ಕಲ್ಪದ ಆದಿಯಲ್ಲಿ ಸೃಷ್ಟಿ ಮಾಡಿದ. ಪುರ ಯಾವಾಗ? ತುಂಬಾ ಹಿಂದೆ, ಕಲ್ಪದ ಆದಿಯಲ್ಲಿ. ಏನಂತ ಹೇಳಿದ? ಅನೇನ ಪ್ರಸವಿಷ್ಯತ್ವಂ, ಇದರಿಂದ ನೀವು ಅಭಿವೃದ್ಧಿ ಹೊಂದಿ. ಅಸ್ತು ಇಷ್ಟ ಕಾಮಧುಕ್ ಯೇಷ ವಹ ಅಸ್ತು ಇಷ್ಟ ಕಾಮಧುಕ್. ಕಾಮಧುಕ್ ಅಂತಂದ್ರೆ ಕಾಮಧೇನು, ಧುಕ್ ಅಂತಂದ್ರೆ ನಾವು ಯಾವುದನ್ನ ಹಾಲಿನ ರೂಪದಲ್ಲಿ ಕರೆದುಕೊಳ್ತೇವೆಯೋ ಅದಕ್ಕೆ ಧುಕ್ ಅಂತಾನೆ. ಕಾಮಧುಕ್, ಇಷ್ಟ ಬಂದದನ್ನ ಕೊಡುವಂತಹ ಕಾಮಧೇನು ಯಾರು? ಈ ಯಜ್ಞಗಳು. ಆದ್ರೆ ಈ ಕಾಮಧುಕ್ಕಿಗೂ ಮತ್ತೆ ಕೃಷ್ಣ ಪರಮಾತ್ಮ ಇಲ್ಲಿ ಎಲ್ಲ ಕಡೆ ಹೇಳುವಂತಹ ಯಜ್ಞಗಳಿಗೂ ಒಂದೇ ಒಂದು ಮುಖ್ಯವಾದ ವ್ಯತ್ಯಾಸ ಅಂತಂದ್ರೆ, ಇವೆಲ್ಲವೂ ಕಾಮ್ಯ ಕರ್ಮಗಳು, ಆಸೆ ಪಟ್ಟು ಮಾಡುವಂತಹ ಯಜ್ಞಗಳು. ಆ ಆಸೆಯ ಪಾಠನ ಬಿಟ್ಬಿಟ್ಟು ಬರೀ ಯಜ್ಞಗಳಲ್ಲಿ ನಿರತರಾಗಿ ಆಸೆ ಇಲ್ಲದೆ ಇದ್ರೂ ಕೂಡ ಇವೆಲ್ಲವೂ ಕೂಡ ನಿಮ್ಮ ಕಾಮನೆಗಳನ್ನ ಪೂರ್ಣಗೊಳಿಸುವಂತಹ ಶಕ್ತಿ ಹೊಂದಿವೆ. ಆದ್ದರಿಂದ ಆಸೆ ಬಿಟ್ಟು ನೀವು ಕೆಲಸ ಮಾಡಿದ್ರು ಕೂಡ ಪ್ರತಿಫಲ ದಕ್ಕುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಸಹ ಯಜ್ಞ ಪ್ರಜಾ ಸೃಷ್ಟ್ವ, ಈ ಜನರನ್ನ ಸೃಷ್ಟಿ ಮಾಡುತ್ತಾ ಅವರ ಜೊತೆಯಲ್ಲಿಯೇ ಯಜ್ಞವನ್ನು ಸೃಷ್ಟಿ ಮಾಡಿದ ಪ್ರಜಾಪತಿ ಬ್ರಹ್ಮ. ಇದು ಕಲ್ಪದ ಆದಿಯಲ್ಲಿ. ಕಲ್ಪ ಅಂತಂದ್ರೆ ಕೋಟ್ಯಂತರ ವರ್ಷಗಳ ಹಿಂದೆ. ಅವನು ಮಾಡಿದ್ದೇನು? ಪ್ರಜೆಗಳನ್ನ ಕ್ರಿಯೇಟ್ ಮಾಡಿದ, ಅವುಗಳ ಜೊತೆ ಯಜ್ಞವನ್ನು ಕ್ರಿಯೇಟ್ ಮಾಡಿದ. ನೀವು ಈ ಯಜ್ಞದ ಮೂಲಕ ವೃದ್ಧಿ ಹೊಂದಿ, ಮತ್ತೆ ಈ ಯಜ್ಞಗಳು ನಿಮಗೆ ಏನ್ ಮಾಡುತ್ತವೆ? ನೀವು ಮಾಡಿದ ಯಜ್ಞಗಳಿಗೆ ತಕ್ಕ ಪ್ರತಿಫಲವನ್ನ ನೀಡುತ್ತವೆ. ಆದ್ದರಿಂದ ನಿರಂತರವಾಗಿ ಯಜ್ಞ ಕಾರ್ಯದಲ್ಲಿ ನೀವು ಅಜಾಗರೂಕರಾಗಬೇಕು. ತುಂಬಾ ಮನಸ್ಸಿಟ್ಟು ಈ ಯಜ್ಞಗಳನ್ನ ಯಾಗಾದಿಗಳನ್ನ ನಡೆಸ್ಕೊಂಡು ಬನ್ನಿ ಅಂತ ಹೇಳಿ. ಮುಂದಿನ ಶ್ಲೋಕದಲ್ಲಿ ಈ ಯಜ್ಞ ಯಾಗಾದಿಗಳನ್ನ ಮಾಡಿದರೆ ಹೇಗೆ ನಿಮಗೆ ಉಪಯೋಗವಾಗುತ್ತೆ ಅಂತ ನಾವು ಮಾತನ್ನ ಹೇಳ್ತಾನೆ. ಈ ಎಲ್ಲ ವಿಚಾರಗಳು ಕೂಡ ಪೂರ್ವ ಮೀಮಾಂಸಾ
ಶಾಸ್ತ್ರದಲ್ಲಿ ದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತಹ ಮಾತು. ಪೂರ್ವ ಮೀಮಾಂಸೆಯಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಯಜ್ಞವನ್ನ ಮಾಡಿದಾಗ ಆ ಯಜ್ಞದ ಅಧಿದೇವತೆ ನಿಮಗೆ ಯಾವ ಕಾರಣಕ್ಕಾಗಿ ಆ ಯಜ್ಞವನ್ನ ಮಾಡಿರ್ತೀರ ಅದರ ಫಲವನ್ನ ಕೊಡ್ತಾನೆ. ಇದು ಯಾವ ಮಟ್ಟಕ್ಕೆ ಹೋಯ್ತು ಅಂತಂದ್ರೆ, ದೇವರು ಅನ್ನುವ ಕಲ್ಪನೆಯೂ ಇಲ್ಲದೆ ಕೇವಲ ನಿಮ್ಮ ಮಂತ್ರಕ್ಕೆ ಆ ಶಕ್ತಿ ಉಂಟು, ಅದರಿಂದ ನೀವು ಆ ಮಂತ್ರವನ್ನ ಉಚ್ಚಾರಣೆ ಮಾಡಿದಾಗ ನಿಮಗೆ ಆ ಶಕ್ತಿ ಬಂದು ಬಿಡುತ್ತೆ ಅನ್ನುವ ತನಕ ಉಂಟು. ಅದು ಬೇರೆ ಮಾತು. ಇಲ್ಲಿ ಮುಂದಿನ ಶ್ಲೋಕವನ್ನು ನೋಡೋಣ. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತುವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಂ ಅವಾಪ್ಸ್ಯಥ. ಇಲ್ಲಿ ಕೆಲವು ವಿಚಾರಗಳನ್ನ ನೋಡಬೇಕಾಗತ್ತೆ. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತುವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಂ ಅವಾಪ್ಸ್ಯಥ. ಋಗ್ವೇದದಲ್ಲಿ ಅನೇಕ ದೇವತೆಗಳು ಬರ್ತಾರೆ. ಅಶ್ವಿನಿ ದೇವತೆಗಳು ಬರ್ತಾರೆ, ಅಗ್ನಿದೇವ ಬರ್ತಾನೆ, ಉಷಸ್ ದೇವತೆ ಬರ್ತಾಳೆ, ರುದ್ರರು ಬರ್ತಾರೆ, ವಿಷ್ಣು, ಹೀಗೆ ಅನೇಕ ದೇವತೆಗಳು ಇಡೀ ಋಗ್ವೇದದಲ್ಲಿ ನಮಗೆ ಕಂಡು ಬರ್ತಾರೆ. ಆ ಪ್ರತಿಯೊಬ್ಬ ದೇವತೆಗೂ ಕೂಡ ಅವರ ಜೊತೆ ಸಂಬಂಧವನ್ನ ಏರ್ಪಡಿಸಬೇಕಾದ್ರೆ ಮಧ್ಯವರ್ತಿಯಾಗಿ ಅಗ್ನಿದೇವ ಇರ್ತಾರೆ. ಋಗ್ವೇದದ ಮೊದಲನೇ ಸೂಕ್ತವೇ ಅಗ್ನಿ ಸೂಕ್ತ. ಅಗ್ನಿ ಮೀಡೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ. ನಾವು ಹವಿಸ್ಸನ್ನು ಅರ್ಪಿಸಿದಾಗ ಯಜ್ಞಕುಂಡದಲ್ಲಿ ಆ ಹವಿಸ್ಸನ್ನ ಪ್ರಥಮತಃ ಸ್ವೀಕರಿಸಿ ಅದನ್ನ ದೇವತೆಗಳಿಗೆ ತಲುಪಿಸುವಂತಹ ಮಧ್ಯವರ್ತಿ ದೇವತೆ ಅಗ್ನಿದೇವ. ಆದ್ದರಿಂದ ಅಗ್ನಿದೇವ ಇಲ್ಲದೆ ಯಾವುದೇ ಯಜ್ಞ ಕಾರ್ಯ ನಡೆಯೋದಿಲ್ಲ. ಇಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅನೇನ ಯಜ್ಞೇನ, ಈ ಯಜ್ಞಗಳಿಂದ ದೇವಾನ್ ಭಾವಯತಃ, ನೀವು ದೇವತೆಗಳನ್ನ ಪೂಜಿಸಿ. ಇಲ್ಲಿ ಭಾವನಾ ಅಂತ ಹಿಂದೆ ಶಬ್ದ ಬಂದಿತ್ತು. ಭಾವನಾ ಅಂತಂದ್ರೆ ಭಕ್ತಿ ಪೂರ್ವಕವಾಗಿ ಯಾರನ್ನ ನಾವು ಅವರ ಬಗ್ಗೆ ಧ್ಯಾನ ಮಾಡ್ತೇವೆಯೋ ಅಂತಹ ವ್ಯಕ್ತಿಗಳು ಅಂತ. ದೇವಾನ್ ಭಾವಯತಃ, ಈ ದೇವತೆಗಳನ್ನ ನೀವು ಸರಿಯಾಗಿ ಮನಸ್ಸಿನಲ್ಲಿ ಅವರ ಕುರಿತು ಧ್ಯಾನವನ್ನ ಮಾಡಿದರೆ ತೇ ದೇವಾಹ ವಹ ಭಾವಯಂತು, ಆ ದೇವತೆಗಳು ನಿಮ್ಮನ್ನ ಗಮನದಲ್ಲಿಟ್ಟುಕೊಂಡು ನಿಮಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ. ಏವಂ ಪರಸ್ಪರಂ ಭಾವಯಂತಹ, ನೀವು ದೇವತೆಗಳನ್ನ ಪೂಜಿಸಿ ದೇವತೆಗಳು ನಿಮಗೆ ಆ ಪೂಜೆಗೆ ಸಲ್ಲಬೇಕಾದಂತಹ ಒಂದು ಭಾವನೆಯನ್ನು ನಿಮಗೆ ಸಲ್ಲಿಸಲಿ. ಹೀಗೆ ಪರಹ ಪರಂ ಶ್ರೇಯ ಅವಾಪ್ಸ್ಯಥ, ಅತ್ಯುತ್ಕೃಷ್ಟವಾದಂತಹ ಶ್ರೇಯಸ್ಸನ್ನ ನೀವಿಬ್ಬರೂ ಪಡೆದುಕೊಳ್ಳಿ. ಇದು ಪಾಸಿಟಿವ್ ರಿಲೇಶನ್ಶಿಪ್ಗೆ ತುಂಬಾ ಮುಖ್ಯವಾದಂತಹ ಒಂದು ಉದಾಹರಣೆ. ಏನಿದು? ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯಥ. ನೀವು ಪರಸ್ಪರರು, ದೇವತೆಗಳು ಮತ್ತು ಮನುಷ್ಯರು ಪರಸ್ಪರರ ಅಭಿವೃದ್ಧಿಯನ್ನ, ಶ್ರೇಯಸ್ಸನ್ನ ಪಡೆದುಕೊಳ್ಳಿ. ನೀವು ಯಜ್ಞ ಕಾರ್ಯಗಳನ್ನು ನಡೆಸೋ ಕಾರಣದಿಂದ ದೇವತೆಗಳಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಉಂಟಾಗುತ್ತೆ. ಯಾಕೆಂದ್ರೆ ಅವರಿಗೆ ಹವಿಸ್ಸು ದಕ್ಕುತ್ತೆ. ಆ ಹವಿಸ್ಸು ದಕ್ಕಿದ ಕಾರಣದಿಂದಾಗಿ ಅವರು ನಿಮಗೆ ಮಳೆ ಬೆಳೆ ಮುಂತಾದವುಗಳನ್ನ ಸರಿಯಾದ ಸಂದರ್ಭದಲ್ಲಿ ಕೊಡ್ತಾನೆ. ಆದ್ದರಿಂದ ನಿಮ್ಮ ಜೀವನ ಸುಖಕರವಾಗಿ ಸಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಮುಖ್ಯವಾದಂತಹ ಮಾತದು. ಇಲ್ಲಿ ದೇವಾನ್ ಭಾವಯತ ಅನೇನ ತೇ ದೇವ ಭಾವಯಂತುವಃ, ಎರಡು ಭಾಗಗಳು. ನೀವು ದೇವತೆಗಳನ್ನ ಪೂಜಿಸಿ ಯಜ್ಞದ ಮೂಲಕ ಅವರಿಗೆ ಹವಿಸ್ಸನ್ನ ಅರ್ಪಿಸಿ ಅವರನ್ನ ಸುಪ್ರೀತಗೊಳಿಸಿ.
ದೇವತೆಗಳು ಕೂಡ ನಿಮ್ಮನ್ನ ಸುಪ್ರೀತರನ್ನಾಗಿ ಇಟ್ಟಿರ್ತಾರೆ. ನಿಮಗೆ ಬೇಕಾದಂತಹ ಮಳೆ ಬೆಳೆ ಧಾನ್ಯ ಇತ್ಯಾದಿಗಳನ್ನು ಕೊಡ್ತಾ ಹೋಗ್ತಾರೆ. ಇದು ಮುಖ್ಯವಾದಂತಹ ಭಾಗ. ಇಲ್ಲಿ ಪರಸ್ಪರಂ ಭಾವಯಂತಹ, ಪರಸ್ಪರರನ್ನ ಗೌರವಿಸುತ್ತಾ ನೀವು ದೇವತೆಗಳು ನಿಮ್ಮನ್ನ ಗೌರವ ಮಾಡುವುದರ ಕಾರಣದಿಂದಾಗಿ ಪರಂ ಶ್ರೇಯ, ಮಹತ್ತರವಾದಂತಹ ಆ ಶ್ರೇಯಸ್ಸನ್ನ ಅವಾಪ್ಸ್ಯಥ, ಹೊಂದಿಕೊಳ್ಳಿ. ಒಂದು ಸಣ್ಣ ಕಥೆ ನೆನಪಿಗೆ ಬರುತ್ತೆ. ಸ್ವರ್ಗದಲ್ಲಿ ಒಂದ್ಸಲ ಒಂದು ವಿಶೇಷವಾದಂತಹ ಭೋಜನವನ್ನ ಏರ್ಪಾಟ್ ಮಾಡಿದ್ರು. ಇದು ಕಟ್ಟುಕತೆ, ಚಂದಮಾಮ ಕಥೆ. ಅಲ್ಲಿ ದೈತ್ಯರು ಮತ್ತೆ ದೇವತೆಗಳು ಎಲ್ಲರೂ ಆಹ್ವಾನಿತರಾಗಿದ್ರು. ನೀವು ಎಲ್ಲರೂ ಊಟ ಮಾಡಿ ಅಂತ ಹೇಳಿ ಸುಗ್ರಾಸವಾದ ಭೋಜನವನ್ನ ಸಿದ್ಧಪಡಿಸಿದ್ರು. ಎದುರು ಬದುರು ಪ್ರತಿಯೊಬ್ಬರನ್ನ ಕೂರಿಸಿದ್ರು. ಮೊದಲು ದೈತ್ಯರು ಊಟಕ್ಕೆ ಅವರನ್ನ ಕಳಿಸಲಾಯಿತು. ಆದ್ರೆ ಹೋಗೋದಿಕ್ ಮೊದಲು, ಭೋಜನ ಶಾಲೆಗೆ ಹೋಗೋದಿಕ್ ಮೊದಲು ಅವರ ಅಂಗೈಗಳಿಗೆ ಒಂದು ಬಿದಿರಿನ ಸಣ್ಣ ಭಾಗವನ್ನ ಕಟ್ಟಿದ್ರು. ಅಂದ್ರೆ ಕೈ ಮಡ್ಚೋದಿಕ್ ಆಗೋದಿಲ್ಲ ಆ ತರ. ಸುಗ್ರಾಸವಾದಂತಹ ಭೋಜನ, ಪಂಚಭಕ್ಷ ಪರಮಾನ್ನಗಳು, ಷಡ್ ರುಚಿಗಳ ರಸೋಪೇತವಾದಂತಹ ಭೋಜನ. ಆದ್ರೆ ಈ ದೈತ್ಯರು ಒಬ್ರು ಒಂದು ತುತ್ತು ತಿನ್ನೋದಿಕ್ಕಾಗಲಿಲ್ಲ. ಯಾಕೆ ಅಂತಂದ್ರೆ ಅವರ ಅಂಗೈಗಳು ಈ ಬಿದಿರಿನ ಮಳೆಯಿಂದ ಕಟ್ಟಲ್ಪಟ್ಟಿದ್ದು, ಅದರ ಭಾಗ ಮಾಡಿ ಕಟ್ಟಿದ್ರು. ಹೀಗಾಗಿ ಅವ್ರ ಕೈ ಮಡ್ಚೋದಿಕ್ ಆಗ್ತಾ ಇಲ್ಲ. ತುಂಬಾ ಕೋಪ ಮಾಡಿಕೊಂಡು ಅವ್ರು ಅಲ್ಲಿಂದ ಹೊರಟು ಹೋದ್ರು ಭೋಜನ ಶಾಲೆಯಿಂದ. ಮುಂದೆ ದೇವತೆಗಳನ್ನ ಕೂರಿಸಿದ್ರು. ದೇವತೆಗಳನ್ನ ಕೂರಿಸಿದಾಗ ಈ ಕಡೆ ಇದ್ದವನು ಆ ಕಡೆಯವನಿಗೆ ತಿನ್ನಿಸ್ತಾ ಇದ್ದ, ಆ ಕಡೆ ಕೂತಿದ್ದವನು ಇವನಿಗೆ ತಿನ್ನಿಸ್ತಾ ಇದ್ದ. ಹೀಗಾಗಿ ಅವರು ಸುಪ್ರೀತರಾಗಿ ತಮ್ಮ ಭೋಜನವನ್ನ ತಿಂದು ತುಂಬಾ ಸಂತೋಷದಿಂದ ಮೇಲೆದ್ರು. ಇದನ್ನು ನೋಡ್ತಾ ಇದ್ದ ದೈತ್ಯರಿಗೆ ಕಸವಿಸಿ ಆಯಿತು ಅನ್ನೋ ಒಂದು ಮಾತು ಬರುತ್ತೆ. ಅಂದ್ರೆ ಪರಸ್ಪರಂ ಭಾವಯಂತಹ, ನಾವು ಇನ್ನೊಬ್ಬರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅವರ ಜೊತೆ ಸಹಬಾಳ್ವೆ ನಡೆಸಿದರೆ ಅದು ಇಬ್ಬರಿಗೂ ಶ್ರೇಯಸ್ಕರ. ಆ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯಥ. ಇದು ತುಂಬಾ ಉತ್ತಮವಾದಂತಹ ಮಾತು. ಇಲ್ಲಿ ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳುವಂತಹ ಒಂದು ಮಾತು, ಯಾವುದೇ ಕಾರಣಕ್ಕಾಗಲಿ ನಾವು ಯಜ್ಞವನ್ನು ನಡೆಸಿದಾಗ ಯಜ್ಞದಲ್ಲಿ ಆ ಆಹುತಿಯನ್ನ ಅಗ್ನಿದೇವ ತಾನು ಇವರಿಗೆ ಒಯ್ತಾನೆ, ಈ ದೇವತೆಗಳಿಗೆ ಕೊಡ್ತಾನೆ. ಆದ್ದರಿಂದ ಅಗ್ನಿದೇವ ಪ್ರಥಮ ದೇವತೆಯಾಗಿ ನಮ್ಮ ಕಣ್ಮುಂದೆ ಕಾಣಿಸಿಕೊಳ್ತಾನೆ ಅನ್ನೋ ಮಾತು. ಮತ್ತೆ ಪೂರ್ವಮೀಮಾಂಸಾ ಶಾಸ್ತ್ರದ ಒಂದು ಪ್ರಮುಖವಾದಂತಹ ಮಾತು ಅಂತಂದ್ರೆ ಅಪೂರ್ವ ಅನ್ನುವಂತಹ ಒಂದು ವಸ್ತು. ಅಪೂರ್ವ ಅಂತಂದ್ರೆ ಯಾವ ವ್ಯಕ್ತಿ ಈ ಯಜ್ಞವನ್ನ ಮಾಡ್ತಾನೋ ಅವನಿಗೆ ಈ ಅಪೂರ್ವ ಅನ್ನುವಂತಹ ಒಂದು ಶಕ್ತಿ ಸಿದ್ಧವಾಗುತ್ತದೆ. ಪುಣ್ಯ ಅವನಿಗೆ ಸೇರುತ್ತೆ. ಆ ಪುಣ್ಯಕ್ಕೆ ಅಪೂರ್ವ ಅಂತ ಕರೀತಾರೆ. ಮೀಮಾಂಸಾ ಶಾಸ್ತ್ರದ ಅನೇಕ ವಿಚಾರಗಳು ಈಗಲೂ ಕೂಡ ಪ್ರಸ್ತುತವಾಗಿದೆ. ನಿಜ ಹೇಳ್ಬೇಕು ಅಂತಂದ್ರೆ ಭಾಷೆಯ ಉಪಯೋಗದಲ್ಲಿ ನಾವು ಹೇಗೆ ಭಾಷೆಯನ್ನ ಬಳಸಬೇಕು ಅಂತ ಅನ್ನೋದಕ್ಕೆ ಮೀಮಾಂಸಕರು ತುಂಬಾ ಚೆನ್ನಾಗಿ ಅರ್ಥಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಂದಿನ ಶಾಸ್ತ್ರಗಳ ಅಧ್ಯಯನದಲ್ಲಿಯೂ ಕೂಡ ಮೀಮಾಂಸಾ ಶಾಸ್ತ್ರ ತುಂಬಾ ಮುಖ್ಯವಾಗಿ ಬೆಳೆದುಕೊಂಡು ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಈ ಶ್ಲೋಕದಲ್ಲಿ ಬರೋ ಮಾತು ಅಂತಂದ್ರೆ ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯಥ. ಈ ಯಜ್ಞದ ಮೂಲಕ ಈ ಯಜ್ಞದ ಮೂಲಕ ದೇವಾನ್ ಭಾವಯತ, ದೇವತೆಗಳನ್ನ ತೃಪ್ತಿಪಡಿಸಿ, ಮತ್ತು ತೇ ದೇವಾಹ, ಆ ದೇವತೆಗಳು ವಹ ನಿಮಗೆ ಭಾವಯಂತು ಶ್ರೇಯಸ್ಸನ್ನ ಮಾಡ್ತಾರೆ, ಮಾಡಲಿ. ಈ ರೀತಿಯಲ್ಲಿ ಪರಸ್ಪರಂ ಭಾವಯತಃ, ಪರಸ್ಪರ ಕರ್ತವ್ಯ ಅಂತ ತಿಳ್ಕೊಂಡು ಭಾವಯಂತಹ ಶ್ರೇಯಸ್ಸನ್ನ ಕೋರ್ತಾ ಪರಂ ಶ್ರೇಯ ಅವಾಪ್ಸ್ಯಥ,
ಪರಮ ಶ್ರೇಯಸ್ಸನ್ನ ಪಡೆಯಿರಿ. ಅಂದ್ರೆ ಮನುಷ್ಯನಾದವನು ಪ್ರತಿನಿತ್ಯ ತನ್ನ ಯಜ್ಞ ಕರ್ಮಗಳನ್ನ ಮಾಡ್ತಾನೆ. ದೇವತೆಗಳನ್ನ ಒಲಿಸಿಕೊಂಡ ಪಕ್ಷದಲ್ಲಿ ಅವನಿಗೆ ಉತ್ತಮ ಲೋಕಗಳು ಲಭಿಸುತ್ತವೆ. ಈ ಲೋಕದಲ್ಲಿಯೂ ಕೂಡ ಅವನು ತುಂಬಾ ಚೆನ್ನಾಗಿ ತನ್ನ ಕೆಲಸಗಳನ್ನ ಮಾಡಿಕೋಬಹುದು ಅನ್ನೋ ಮಾತು ಇದರಿಂದ ಗೊತ್ತಾಗುತ್ತೆ. ಮುಂದಿನ ಶ್ಲೋಕ ನೋಡಿ. ಇಲ್ಲೂ ಕೂಡ ಆ ಯಜ್ಞವನ್ನ ಮಾಡಿದ ನಂತರ ಏನ್ ಮಾಡಬೇಕು ವ್ಯಕ್ತಿಗಳು ಅಂತ ಅನ್ನೋದ್ರ ಬಗ್ಗೆ ಕೃಷ್ಣ ತನ್ನ ಗಮನವನ್ನು ಹರಿಸ್ತಾನೆ. ಇಷ್ಟಾನ್ ಭೋಗಾನ್ ಹಿ ಓ ದೇವಾಃ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ್ ಅಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ನೇನ ಏವ ಸಹ. ನೀವು ಯಜ್ಞ ಕರ್ಮದಲ್ಲಿ ಯಾವ ಪದಾರ್ಥಗಳನ್ನ ದೇವತೆಗಳಿಗೆ ಅರ್ಪಿಸಿ ಆ ಯಜ್ಞ ಶೇಷ ಅಂತ ಯಾವುದು ಉಳಿದಿರುತ್ತೆ ಅದನ್ನ ನೀವೊಬ್ಬರೇ ತಿನ್ನಬೇಡಿ, ಅದನ್ನ ನಿಮ್ಮ ಜೊತೆ ಇರುವವರೆಗೂ ಹಂಚಿ ತಿನ್ನಿ ಅನ್ನೋ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ವೇದಗಳಲ್ಲಿ ಒಂದು ಮಾತಿದೆ, ಕೇವಲಾಘೋ ಭವತಿ ಕೇವಲಾದಿ. ತಾನು ಒಬ್ಬನೇ ಯಾರು ಊಟವನ್ನ ಮಾಡ್ತಾನೆಯೋ ತಿಂತಾನೆಯೋ ಅವನು ತನ್ನ ಪಾಪಗಳನ್ನು ಕೂಡ ತಾನೊಬ್ಬನೇ ಉಣ್ತಾನೆ ಅನ್ನೋ ಮಾತು. ಕೇವಲ ಅಘೋ ಭವತಿ ಕೇವಲ ಆದಿ. ಯಾರು ಒಬ್ಬನೇ ತಿಂತಾನೆಯೋ ಯಹ ಏಕಯೇವ ಹತ್ತಿ ಅವನು ತನ್ನ ಪಾಪಗಳನ್ನು ಕೂಡ ಒಬ್ಬನೇ ತಿಂತಾನೆ ಅನ್ನೋ ಮಾತು. ಅಂದ್ರೆ ತಾನು ಯಾವುದೇ ಪದಾರ್ಥವನ್ನ ತಿನ್ನೋದಕ್ಕೆ ಕೈಗೆ ತೆಗೆದುಕೊಂಡಾಗ ಸುತ್ತಮುತ್ತ ಯಾರು ಇದ್ರೂ ಕೂಡ ಅವರ ಜೊತೆ ಹಂಚಿಕೊಂಡು ತಿನ್ನಿ ಅನ್ನುವ ಮಾತು ಇವತ್ತಿಗೂ ಕೂಡ ತುಂಬಾ ಪ್ರಸ್ತುತವಾದಂತಹ ಮಾತು. ಈ 12ನೇ ಶ್ಲೋಕ ಆ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾಃ ದಾಸ್ಯಂತೆ ಯಜ್ಞ ಭಾವಿತಾಃ ತೈಃ ದತ್ತಾನ್ ಅಪ್ರದಾಯೈಭ್ಯಃ ಯಹ ಭುಂಕ್ತೆ ಸ್ನೇನ ಏವ ಸಹ. ತುಂಬಾ ಸುಂದರವಾದಂತಹ ಮಾತುಗಳು, ವಿಚಾರಗಳು. ಇಷ್ಟಾನ್ ಭೋಗಾನ್ ಹಿ ವಹ ದೇವಾಃ ದಾಸ್ಯಂತೆ ಯಜ್ಞ ಭಾವಿತಾಃ. ಯಜ್ಞ ಭಾವಿತಾಃ, ಯಜ್ಞಗಳಿಂದ ಯಜನದಿಂದ ಯಾರನ್ನ ನಾವು ಗೌರವವನ್ನ ಕೊಟ್ಟು ಅವರ ಜೊತೆ ಸಹಕರಿಸಿದ್ದೇವೆಯೋ ಅಂತಹವರು ಯಜ್ಞ ಭಾವಿತಾಃ. ಯಜ್ಞಗಳ ಮೂಲಕ ಯಾರ ಸ್ತುತಿಯನ್ನ ಮಾಡಿದ್ದೇವೆಯೋ ಅಂತಹ ದೇವತೆಗಳು ಆ ಯಜ್ಞಗಳಿಂದ ಯಾರು ಸಂತುಷ್ಟರಾಗಿರ್ತಾರೆಯೋ ಅಂತಹ ದೇವತೆಗಳು ಯಜ್ಞ ಭಾವಿತಾಃ ದೇವಾಃ. ಅಂತಹವರು ವಹ ನಿಮಗೆ ನೀವು ಕೇಳಿಕೊಳ್ಳದೆ ಇದ್ರು ಕೂಡ ಇಷ್ಟಾನ್ ಭೋಗಾನ್ ದಾಸ್ಯಂತೆ ಸುಖ ಭೋಗಗಳನ್ನ ತಾವಾಗಿ ದಯಪಾಲಿಸ್ತಾರೆ. ತೈಹಿ ದತ್ತಾನ್ ಅವರಿಂದ ಕೊಡಲ್ಪಟ್ಟಿರುವ ಭೋಗಗಳನ್ನ ಯಹ ಏಭ್ಯ ಅಪ್ರದಾಯ ಹಿ ಯಾರು ಇತರರಿಗೆ ಕೊಡದೆ, ಏಭ್ಯ ಇತರರಿಗೆ ಅಪ್ರದಾಯ ಹಿ ಕೊಡದೆ ಅರ್ಪಿಸದೆ ಭುಂಕ್ತೆ ತಿನ್ನುತ್ತಾನೆಯೋ ಅನುಭವಿಸ್ತಾನೆಯೋ ಸಹ ಅಂತಹ ವ್ಯಕ್ತಿ ಏವ ನಿಶ್ಚಯವಾಗಿಯೂ ಸ್ಥೇನಃ ಕಳ್ಳ, ಅವರಿಂದ ಅಪಹರಿಸುವವನು ಅಪಹರಣಕಾರ. ಈ ಮಾತು ಯಾಕೆ ಹೇಳ್ತಾನೆ ಅಂತಂದ್ರೆ ನಾವು ಜೀವನದಲ್ಲಿ ಸಂಪಾದಿಸುವ ಅನೇಕ ಸುಖ ಭೋಗಗಳಿಗೆ ಕಾರಣ ನಾವೇ ಅಂತ ತಪ್ಪಾಗಿ ಭಾವಿಸ್ಬಿಡ್ತೀವಿ. ಅದು ಸರಿಯಲ್ಲ. ನಾವು ಈ ಜಗತ್ತಿನಲ್ಲಿ ಸಂಪಾದಿಸುವಂತಹ ಸಂಪತ್ತು ಅನೇಕ ಕಾರಣಗಳಿಂದ ನಮ್ಮನ್ನ ಕೂಡಿಕೊಂಡಿರುತ್ತದೆ. ಅದನ್ನು ಹಂಚಿಕೊಂಡು ತಿಂದರೆ ಮಾತ್ರ ನಾವು ಕಳ್ಳರಾಗೋದಿಲ್ಲ. ತುಂಬಾ ಉದಾತ್ತವಾದಂತಹ ಭಾವನೆ. ನಾವು ಪ್ರಪಂಚದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಯಾವುದನ್ನ ಗಳಿಸ್ಕೊತೀವಿ ಅದಕ್ಕೆ ಅನೇಕ ಕಾರಣಗಳಿವೆ. ಕೆಲವು ಸಲ ಅದು ಡಿಸ್ಪ್ರಪೋರ್ಷನೇಟ್ ಟು ಅವರ್ ಆಕ್ಟಿವಿಟೀಸ್ ಇರ್ಬೋದು. ಆದ್ರಿಂದ
ನಾವು ಯಾವ ಸಂಪತ್ತುಗಳನ್ನ ಪಡಿತೀವಿ ಅವುಗಳನ್ನ ನಮ್ಮ ಜೊತೆಯವರ ಜೊತೆ ಹಂಚಿಕೊಂಡು ತಿಂದರೆ ಆವಾಗ ನಾವು ಸ್ಥೇನರಾಗೋದಿಲ್ಲ, ಕಳ್ಳರಾಗೋದಿಲ್ಲ. ತುಂಬಾ ಸ್ಟ್ರಾಂಗ್ ವರ್ಡ್ಸ್ ಅನ್ನ ಇಲ್ಲಿ ಉಪಯೋಗಿಸಿದ್ದಾನೆ ಕೃಷ್ಣ ಪರಮಾತ್ಮ. ಯಜ್ಞ ಭಾವಿತಾಹ ದೇವಾಹ, ನಾವು ಮಾಡಿದಂತಹ ಯಜ್ಞಗಳಿಂದ, ಸೇವೆಯಿಂದ, ಪೂಜೆಯಿಂದ ಭಾವಿತಾಹ ಸಂತೋಷಗೊಂಡ, ಸಂತುಷ್ಟರಾದಂತಹ ದೇವಾಹ ದೇವತೆಗಳು ವಹ ಇಷ್ಟಾನ್ ಭೋಗಾನ್ ದಾಸ್ಯಂತೆ, ನಿಮಗೆ ಇಷ್ಟವಾದಂತಹ ಭೋಗಗಳನ್ನ, ಭೋಗ್ಯ ವಸ್ತುಗಳನ್ನ ದಾಸ್ಯಂತೆ ಕೊಡ್ತಾರೆ. ತೈಹಿ ದತ್ತಾನ್, ಅವರಿಂದ ಹೀಗೆ ಪಡೆದಂತಹ ವಸ್ತುಗಳನ್ನ, ಆ ದೇವತೆಗಳು ಕೊಟ್ಟಂತಹ ಈ ಸೌಭಾಗ್ಯವನ್ನ ಏಭ್ಯ ಅಪ್ರದಾಯ, ಇತರರ ಜೊತೆ ಹಂಚಿಕೊಳ್ಳದೆ, ಯಹ ಪುಂಕ್ತೆ, ಯಾರು ಉಣ್ಣುತ್ತಾನೆಯೋ, ಸಹ ಸ್ಥೇನ ಏವ, ಅವನು ನಿಜವಾಗಿಯೂ ಕೂಡ ಕಳ್ಳನೇ ಸರಿ. ಅಂದ್ರೆ ಈ ಸಂಪತ್ತು ಇದು ತುಂಬಾ ಸುಂದರವಾದ ಒಂದು ಉಪನಿಷತ್ತಿನ ಮಂತ್ರದ ಅನುವಾದ. ಈಶಾವಾಸ್ಯೋಪನಿಷತ್ತಿನಲ್ಲಿ ಮೊದಲನೆಯ ಮಂತ್ರವೇ ಇದು. ಈಶಾವಾಸ್ಯಮಿದಂ ಸರ್ವಂ, ಈ ಜಗತ್ತು ಆ ಈಶನಿಂದ ತುಂಬಿರುವಂತಹದು, ಆ ಪರಮಾತ್ಮನಿಂದ ತುಂಬಿರುವಂತಹದು. ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾ ಗೃಧಃ ಕಸ್ಯ ಸ್ವೇದ್ಧನ. ಈ ಸಂಪತ್ತಿನಲ್ಲಿ ನೀನೊಬ್ಬನೇ ಆಸೆ ಬಡುಕನಾಗಿ ಎಲ್ಲವನ್ನೂ ತಿಂದು ಬಿಡಬೇಡ. ಕಸ್ಯ ಸ್ವೇದ್ಧನ, ಈ ಧನವೆಲ್ಲ ಯಾರದ್ದು? ಎಲ್ಲರದ್ದು, ಹಂಚಿಕೊಂಡು ತಿನ್ನು. ಇದು ಈಶಾವಾಸ್ಯೋಪನಿಷತ್ತಿನ ಆ ಮೊದಲ ಮಂತ್ರದ ಅನುವಾದದ ಆಗಿದೆ, ಅದರ ಛಾಯೆ. ಅದಕ್ಕೆ ನಾವು ಮತ್ತೆ ಮತ್ತೆ ಹೇಳೋದು ಭಗವದ್ಗೀತಾಸು ಉಪನಿಷತ್ಸು. ಉಪನಿಷತ್ತಿನಲ್ಲಿ ನಾವು ಯಾವ ಮಾತುಗಳನ್ನ ಕಾಣ್ತೀವಿ, ಅನೇಕ ಮಂತ್ರಗಳು ಅಲ್ಲಿಂದ ಇಲ್ಲಿ ಶ್ಲೋಕ ರೂಪದಲ್ಲಿ ಹೊರಹೊಮ್ಮಿವೆ. ಇದು ಅದಕ್ಕೆ ಒಂದು ಉತ್ತಮವಾದಂತಹ ಉದಾಹರಣೆ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಮತ್ತೆ ಹೇಳ್ತಾನೆ. ಯಜ್ಞಶಿಷ್ಟಾಶಿನಃ ಸಂತಹ ಮುಚ್ಯಂತೆ ಸರ್ವಕಿಲ್ಬಿಷೈಹಿ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತಿ ಆತ್ಮಕಾರಣ. ಇದೇ ವಿಚಾರಧಾರೆಯನ್ನ 13ನೇ ಶ್ಲೋಕದಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಯಜ್ಞಶಿಷ್ಟಾಶಿನಃ ಸಂತಹ ಮುಚ್ಯಂತೆ ಸರ್ವ ಕಿಲ್ಬಿಷೈಹಿ. ಕಿಲ್ಬಿಷ ಅಂತಂದ್ರೆ ಪಾಪ. ಸರ್ವ ಕಿಲ್ಬಿಷೈಹಿ, ತಾವು ಮಾಡಿರುವಂತಹ ಯಾವುದೇ ಪಾಪಗಳಿಂದಲೂ ಕೂಡ ಸಂತಹ ಒಳ್ಳೆಯ ಜನ, ಯಾರು ಉದಾರಿಗಳು, ಯಾರು ಸತ್ವಶೀಲರು, ಯಾರು ಸತ್ವಗುಣದಲ್ಲಿಯೇ ಯಾವಾಗಲೂ ನಿಂದಿರ್ತಾರೆಯೋ ಅಂತಹ ಜನ ಯಜ್ಞಶಿಷ್ಟ ಆಶಿನಃ, ಯಜ್ಞದಲ್ಲಿ ಉಳಿದಂತಹ ಪ್ರಸಾದವನ್ನ, ಅಮೃತವನ್ನ ತಿಂದಿರ್ತಾರೆಯೋ ಅಂತಹ ಸಂತಹ, ಅಂತಹವರು ಸರ್ವ ಕಿಲ್ಬಿಷೈಹಿ ಮುಚ್ಯಂತೆ, ಎಲ್ಲ ಪಾಪಕರ್ಮಗಳಿಂದಲೂ ನಿವೃತ್ತರಾಗ್ತಾರೆ. ತುಂಬಾ ಉತ್ತಮವಾದಂತಹ ಮಾತು. ಯಜ್ಞಶಿಷ್ಟಾಶಿನ ಸಂತಹ, ಯಜ್ಞ ಅಂತಂದ್ರೆ ಸಾಮಾನ್ಯವಾಗಿ ಸಹಸ್ರಾರು ಜನರಿಗೆ ಊಟವನ್ನ ಒದಗಿಸುವಂತಹ ಒಂದು ವ್ಯವಸ್ಥೆ ಕೂಡ ಅದರ ಜೊತೆ ಆಗಿರುತ್ತೆ. ಅಲ್ಲಿ ದೇವತೆಗಳನ್ನ ಎಷ್ಟು ಸಂಭ್ರಮದಿಂದ ಅವರಿಗೆ ಆಜ್ಯವನ್ನ, ಆಹುತಿಯನ್ನ ಕೊಟ್ಟು ಸಂತೋಷ ಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆಯೋ ಹಾಗೆ ಅಲ್ಲಿ ಸೇರಿರುವಂತಹ ಜನಕ್ಕೂ ಕೂಡ ಉತ್ತಮವಾದಂತಹ ಭೋಜನ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದಕ್ಕೆಲ್ಲಕ್ಕೂ ಉಳಿದದ್ದು, ಯಜ್ಞದಲ್ಲಿ ಉಳಿದದ್ದು ಯಜ್ಞ ಶ್ರೇಷ್ಠ ಅಂತಲೇ ಹೆಸರು, ಅಮೃತ ಅಂತಲೇ ಹೆಸರು. ಅದನ್ನ ಮಾತ್ರ ಊಟ ಮಾಡಿ, ಅಂದ್ರೆ ಯಜ್ಞದ ಉಳಿದ ಭಾಗವನ್ನ ಮಾತ್ರ ಊಟ ಮಾಡಿ ಯಾವ ಸಂತ ಯಾವಾಗಲೂ ಜೀವಿಸ್ತಾ ಇರ್ತಾನೆಯೋ, ಅಂದ್ರೆ ಪ್ರತಿನಿತ್ಯ ಇಂತಹ ಯಜ್ಞ ಕರ್ಮಗಳಲ್ಲಿ ನಿರತನಾಗಿರ್ತಾನೆಯೋ ಅವನು ಸರ್ವ ಕಿಲ್ಬಿಷೈಹಿ ಮುಚ್ಯಂತೆ,
ಅಂತಹ ಸಂತರು ತಾವು ಮಾಡಿದ್ದ ಎಲ್ಲ ಕೆಟ್ಟ ಕೆಲಸಗಳಿಂದಲೂ ಪಾಪಗಳಿಂದಲೂ ನಿವೃತ್ತಿಯನ್ನ ಹೊಂದುತ್ತಾರೆ. ಮುಚ್ಚಂತೆ ಅದರಿಂದ ಬಿಡಲ್ಪಡುತ್ತಾರೆ. ಅವರಿಗೆ ಯಾವ ಪಾಪಲೇಶವೂ ಇರೋದಿಲ್ಲ. ಯಾಕೆಂತಂದ್ರೆ ಯಜ್ಞಶಷ್ಟ ಆಶಿನಃ ಅಂತೆ, ಯಜ್ಞದಲ್ಲಿ ಉಳಿದಂತಹ ಪದಾರ್ಥವನ್ನ ನಿರಂತರವಾಗಿ ಅವರು ತಿನ್ನುವುದರಿಂದಾಗಿ, ಸ್ವೀಕರಿಸೋದರಿಂದಾಗಿ ಅವರ ಎಲ್ಲ ಪಾಪಕರ್ಮಗಳು ನಾಶವಾಗಿ ಹೋಗಿರುತ್ತವೆ. ಅದಕ್ಕೆ ವಿರುದ್ಧವಾಗಿ ಯೇ ಆತ್ಮಕಾರಣಾತ್ ಪಚಂತಿ, ಯಾರು ತಮಗೋಸ್ಕರ ತಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆಯನ್ನು ಪದಾರ್ಥಗಳನ್ನ ಮಾಡ್ಕೊಂಡಿರ್ತಾರೆ, ಪಾಪಾಹ ಇಂತಹ ಪಾಪಕರ್ಮಿಗಳು ತು ಅಘಂ ತೇತು ಅಘಂ ಪುಂಚತೆ, ಅವರು ಕೇವಲ ಪಾಪವನ್ನೇ ತಿಂತ ಹೋಗ್ತಾರೆ. ಅಂದ್ರೆ ಈ ನುಡಿ ಎಷ್ಟು ಮುಖ್ಯವಾದದ್ದು ಅಂತಂದ್ರೆ ಇದು ವೇದದಲ್ಲಿ ಬರುವಂತಹ ಮಾತಿಗೆ ಸಮಾನಾಂತರವಾದಂತಹ ಮಾತು. ಕೇವಲಾಘೋ ಭವತಿ ಕೇವಲಾದಿ ಅಂತ ನಾನು ಯಾವ ಮಾತನ್ನ ಹಿಂದೆ ಹೇಳಿದ್ದೆ, ಅದಕ್ಕೆ ಸಮಾನಾಂತರವಾದ ಮಾತು. ಯಜ್ಞ ಕಾರ್ಯವನ್ನ ಮಾಡದೆ, ಯಜ್ಞದಲ್ಲಿ ಹವಿಸನ್ನ ಕೊಟ್ಟ ನಂತರ ಯಾವ ಪ್ರಸಾದ ಉಳಿದಿರುತ್ತೆ, ಯಾವ ಅಮೃತ ಉಳಿದಿರುತ್ತೆ, ಅದರ ಸೇವನೆಯನ್ನ ಮಾಡದೆ ತನಗೋಸ್ಕರ ಯಾರು ಅನ್ನವನ್ನ ಮಾಡ್ಕೋತಾನೆಯೋ ಅವನು ಕೇವಲ ಪಾಪವನ್ನೇ ಭುಂಜಿಸ್ತಾನೆ ಅನ್ನೋ ಮಾತು. ಇದು ಆ ಮಂತ್ರಗಳು ಬಂದಂತಹ ಒಂದು ಸಂದರ್ಭವನ್ನ ನಮಗೆ ತುಂಬಾ ಚೆನ್ನಾಗಿ ಸೂಚಿಸುತ್ತೆ. ನಮ್ಮ ಸಂಸ್ಕೃತಿಯಲ್ಲಿ ಹಂಚಿ ತಿನ್ನುವುದಕ್ಕೆ, ಮಾಡಿದ ಅನ್ನವನ್ನ ಬೇರೆಯವರಿಗೆ ಬಡಿಸಿ ನಂತರ ಹೇಗೆ ಉಣ್ಣಬೇಕು ಅನ್ನೋದನ್ನ ಈ ಶ್ಲೋಕ ತುಂಬಾ ಚೆನ್ನಾಗಿ ಸೂಚಿಸಿಕೊಡುತ್ತೆ. ತುಂಬಾ ಮುಖ್ಯವಾದಂತಹ ಶ್ಲೋಕ. ಯಜ್ಞದಲ್ಲಿ ಯಾವ ರೀತಿ ಆ ಹೋತೃಗಳು ಅಂದ್ರೆ ಆ ಯಜ್ಞವನ್ನ ನಡೆಸಿಕೊಡುವವರು ಮತ್ತೆ ಯಜಮಾನ ನಡೆದುಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಡುತ್ತೆ. ತುಂಬಾ ಉತ್ತಮವಾದಂತಹ ಶ್ಲೋಕ. ನಮ್ಮ ಸಂಸ್ಕೃತಿಯ ಪ್ರತೀಕ. ಯಜ್ಞಶಿಷ್ಟಾಶಿನ ಸಂತಹ ಮುಚ್ಚಂತೆ ಸರ್ವಕಲ್ಪಿಷೈ, ಯಾರು ಯಜ್ಞದಲ್ಲಿ ಉಳಿದಂತಹ ಅಮೃತವನ್ನ ತಿಂದು ತಮ್ಮ ಜೀವನವನ್ನ ಸಾಗಿಸ್ತಾರೆಯೋ ಅಂತಹ ಸಂತರು ತಮ್ಮ ಎಲ್ಲ ಪಾಪ ಕರ್ಮಗಳಿಂದ ಮುಕ್ತರಾಗ್ತಾರೆ. ಹಾಗೆಯೇ ಯಾರು ತಮಗೋಸ್ಕರವೇ ಅನ್ನವನ್ನ ಮಾಡಿಕೊಂಡು ತಾವೇ ಅದನ್ನ ತಿಂತಾರೆಯೋ ಅಂತಹ ಪಾಪಾತ್ಮರು ಕೇವಲ ಅಘವನ್ನ ಅಂದರೆ ಪಾಪವನ್ನ ತಾವು ತಿಂತಾರೆ, ಅವರಿಗೆ ಪಾಪ ಅಂಟಿಕೊಳ್ಳುತ್ತೆ ಅನ್ನೋ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಯಜ್ಞಶಿಷ್ಟಾಶಿನಃ, ಯಜ್ಞಶೇಷದ ಪ್ರಸಾದವನ್ನ ಅಮೃತವನ್ನ ಸೇವಿಸುವಂತಹ ಸಂತಹ ಶ್ರೇಷ್ಠ ಪುರುಷರು ಸರ್ವ ಕಿಲ್ಬಿಷೈಹಿ, ಎಲ್ಲ ರೀತಿಯ ಪಾಪಗಳಿಂದಲೂ ಮುಚ್ಚ್ಯಂತೆ ಬಿಡುಗಡೆ ಹೊಂದುತ್ತಾರೆ. ಮತ್ತು ಈ ಪಾಪಾಹ, ಯಾವ ಪಾಪಿಗಳು ಆತ್ಮಕಾರಣಾತ್ ತಮಗೋಸ್ಕರವಾಗಿಯೇ ಶರೀರ ಪೋಷಣೆಗೆ ಮಾತ್ರ ಪಚಂತಿ ಅನ್ನವನ್ನ ಅಡಿಗೆ ಮಾಡಿಕೊಳ್ತಾರೆಯೋ ತೇತು ಅಘಂ ಭುಂಜತೆ, ಅವರಾದರೂ ಬರೀ ಪಾಪವನ್ನೇ ಅನುಭವಿಸ್ತಾರೆ. ಇದು ತುಂಬಾ ಮುಖ್ಯವಾದಂತಹ ಒಂದು ವಿಚಾರ. ಅಂದ್ರೆ ವೇದಕಾಲೀನ ಭಾರತದಲ್ಲಿ, ಮಧ್ಯಕಾಲೀನ ಭಾರತದಲ್ಲಿಯೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಅನ್ನದಾನಕ್ಕೆ ಯಾವ ಒಂದು ಪ್ರಾಶಸ್ತ್ಯ ಇತ್ತು ಅದನ್ನು ತೋರಿಸುತ್ತೆ. ಅನ್ನದಾನಂ ಪರಂದಾನ, ಅನ್ನದಾನ ತುಂಬಾ ಮುಖ್ಯವಾದದ್ದು. ಯಾಕೆಂತಂದ್ರೆ ಯಾವ ಜೀವಿಯೂ ಕೂಡ ಹಸಿವಿನಿಂದ ನರಳಬಾರದು. ಇದು ಪ್ರಮುಖವಾದಂತಹ ತತ್ವ. ಎಲ್ಲರನ್ನೂ ಪೀಡಿಸೋದು ಹಸಿವು. ಅದನ್ನ ಅಗ್ನಿಂತಲೇ ಜಠರಾಗ್ನಿಂತಲೇ ನಾವು ಹೇಳ್ತೀವಿ. ಯಾವ ಪ್ರಾಣಿಯೂ ಕೂಡ ಬಹಳ ಹೊತ್ತು ಹಸನ್ನ ತಡ್ಕೊಂಡಿರೋದಕ್ಕಾಗದಿಲ್ಲ. ಆದ್ರಿಂದ ಅನ್ನವನ್ನ ಕೊಟ್ಟು ಪ್ರತಿಯೊಬ್ಬ ಪ್ರಾಣಿಯನ್ನು ಸಂರಕ್ಷಿಸೋದು ಎಲ್ಲರ ಧರ್ಮ. ಇದು ಮುಖ್ಯವಾದಂತಹ ಮಾತು. ಈ ಅನ್ನ ಹೇಗೆ ಬರುತ್ತೆ ಅಂತ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ.
ಈ ಒಂದು ಸೈಕ್ಲಿಕ್ ರಿಲೇಶನ್ಶಿಪ್ ಏನಿದೆ ಅದನ್ನ ತೋರಿಸ್ಕೊಡ್ತಾನೆ. ಅನ್ನಕ್ಕೂ ಮತ್ತು ನಾವು ಮಾಡುವ ಕರ್ಮಕ್ಕೂ ಹೇಗೆ ಒಂದು ರೀತಿಯ ಸಂಬಂಧ ಉಂಟು ಅನ್ನೋದನ್ನ ಕೃಷ್ಣ ಪರಮಾತ್ಮ ತೋರಿಸ್ಕೊಡ್ತಾ ಇದ್ದಾನೆ 14ನೇ ಶ್ಲೋಕದಲ್ಲಿ. ಅನ್ನಾತ್ ಭವಂತಿ ಭೂತಾನಿ. ನಾವು ಎಲ್ಲ ವಿಷಯಗಳನ್ನ ಪರಿಗಣಿಸಿದಾಗ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೋಬೇಕಾದ ಏನು ಅಂತಂದ್ರೆ, ಎಲ್ಲ ಜೀವಿಗಳು ಕೂಡ ಅನ್ನದಿಂದ ಉಂಟಾಗುತ್ತವೆ, ಅನ್ನದಿಂದ ಬೆಳೆಯುತ್ತವೆ. ಅನ್ನ ಇಲ್ಲದೆ ಇದ್ರೆ, ಆಹಾರ ಇಲ್ಲದೆ ಇದ್ರೆ ಯಾವ ಜೀವಿಯೂ ಜೀವಿಸಿರೋದಕ್ಕೆ ಸಾಧ್ಯ ಇಲ್ಲ. ಅನ್ನ ಭವಂತಿ ಭೂತಾನಿ. ಈ ಆಹಾರ ಹೇಗೆ ಬೆಳೆಯುತ್ತೆ? ಪರ್ಜನ್ಯ ಅನ್ನ ಸಂಭವ. ಪರ್ಜನ್ಯ ಮಳೆ, ಪರ್ಜನ್ಯ ಮಳೆಯಿಂದ ಅನ್ನ ಸಂಭವ, ಈ ಬೆಳೆಗಳು ಉಂಟಾಗುತ್ತವೆ. ಆ ಬೆಳೆಗಳ ಮೂಲಕ ನಾವು ಅನ್ನವನ್ನು ಸಂಪಾದಿಸಿಕೊಳ್ಳಬಹುದು. ಈ ಮಳೆ ಹೇಗೆ ಉಂಟಾಗತ್ತೆ? ನಿಜ, ಸೈಂಟಿಫಿಕ್ ರೀಸನ್ ನಾವು ಕೊಡಬಹುದು. ಸಮುದ್ರದ ಮೇಲಿನ ನೀರನ್ನ ಆವಿಯಾಗಿಸಿ ಮೋಡಗಳನ್ನಾಗಿಸಿ ಭೂಮಿಗೆ ಮತ್ತೆ ನೀರಾಗಿ ಬರುತ್ತೆ ಅಂತ ನೀರಿನ ಚಕ್ರವನ್ನು ನಾವು ತೋರಿಸ್ಬೋದು. ಆದ್ರೆ ಇಲ್ಲಿ ನಾವು ಯಜ್ಞದ ಕಾರಣದಿಂದಾಗಿ ನಮಗೆ ಪರ್ಜನ್ಯ ಉಂಟಾಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ. ಯಜ್ಞಾತ್ ಭವತಿ ಪರ್ಜನ್ಯ. ಹಳ್ಳಿಗಾಡುಗಳಲ್ಲಿ ಎಲ್ಲಿ ಬೆಳೆ ಬೆಳಿತೀವೋ ಅಂಥ ಕಡೆ ಮಳೆ ಆಗಬೇಕಾದ್ರೆ ಯಜ್ಞ ಕಾರ್ಯ ಅಂಥ ಕಡೆ ನಡಿಬೇಕು. ಯಜ್ಞಾತ್ ಭವತಿ ಪರ್ಜನ್ಯ. ಯಜ್ಞ ಮಾಡುವುದರ ಮೂಲಕ ನಮಗೆ ಈ ಮಳೆ ಸರಿಯಾದ ಸಮಯಕ್ಕೆ ಒದಗಿ ಬರುತ್ತದೆ. ಯಜ್ಞ ಕರ್ಮ ಸಮುದ್ಭವ. ಈ ಯಜ್ಞ ಅಂತ ಅನ್ನೋದು ನಾವು ಮಾಡುವ ಕರ್ಮಗಳಿಂದ, ಯಜ್ಞ ಕರ್ಮಗಳಿಂದ ಸಾಧ್ಯವಾಗುತ್ತೆ, ಉತ್ಪತ್ತಿಯಾಗುತ್ತೆ. ಆದ್ದರಿಂದ ನಾವು ಆ ಕರ್ಮವನ್ನ ಬಿಟ್ರೆ ಪತಿತರಾಗ್ತೀವಿ, ಈ ಮಳೆ ಬೆಳೆ ಆಗೋದು ತಪ್ಪುತ್ತೆ. ಆದ್ದರಿಂದ ಅಂತಹ ಒಂದು ಪರಿಸ್ಥಿತಿಗೆ ನಮ್ಮನ್ನ ದೂಡಿಕೊಳ್ಳಬಾರದು. ಅದನ್ನ ಇಲ್ಲಿ ಮುಖ್ಯವಾಗಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. 2ನೇ ಅಧ್ಯಾಯದಲ್ಲಿ ಕೆಲವು ಕಟುವಾದ ಮಾತುಗಳನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅವನು ಹೇಳ್ತಾನೆ, ಈ ವೇದಗಳೆಲ್ಲ ಗುಣಕ್ಕೆ ಅನುಗುಣವಾದದ್ದು. ತ್ರೈಗುಣ್ಯ ವಿಷಯ ವೇದಾಹ. ಈ 3 ವೇದಗಳು ಕೂಡ ಅಥವಾ 4 ವೇದಗಳು ಕೂಡ ಸತ್ವ ರಜಸ್ ತಮಸ್ ಇವುಗಳಿಂದ ಉಂಟಾದವು. ಆದ್ದರಿಂದ ಅವುಗಳನ್ನ ಪಕ್ಕಕ್ಕಿಟ್ಕೊಳ್ಳು. ನಿಸ್ತ್ರೈಗುಣ್ಯೋ ಭವಾರ್ಜುನ. ಈ ಗುಣಗಳಿಗಿಂತ ಮೇಲೇರಿ ನೀನು ಉತ್ತಮ ಪುರುಷನಾಗಿ ಕಾಲಯಾಪನೆ ಮಾಡು ಅನ್ನೋ ಮಾತನ್ನ ಹೇಳ್ತಾನೆ. ಆದ್ರೆ ಇಲ್ಲಿ ಕೃಷ್ಣ ತುಂಬಾ ವಿವೇಕದಿಂದ ಹೇಳ್ತಾ ಇದ್ದಾನೆ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯ ಅನ್ನ ಸಂಭವ. ಯಜ್ಞಾತ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಂಭವ. ಈ ಪ್ರಪಂಚದಲ್ಲಿ ನಾವಿರ್ಬೇಕು ಅಂತಂದ್ರೆ ಮಳೆ ಬೇಕು, ಮಳೆ ಬೇಕು ಅಂತಂದ್ರೆ ಯಜ್ಞಗಳು ಆಗ್ಲೇಬೇಕು. ಆ ಯಜ್ಞಗಳು ಬೇಕು ಅಂತಂದ್ರೆ ಆ ಯಜ್ಞ ಕರ್ಮಗಳು ನಡೀತಾ ಇರಬೇಕು. ಇಲ್ಲದೆ ಇದ್ರೆ ಈ ಚಕ್ರ ಎಲ್ಲಾದ್ರೂ ವಿಚ್ಛೇದನ ಹೊಂದಿದ್ರೆ ಖಂಡಿತವಾಗಿಯೂ ಕೂಡ ಇದು ವಾತಾವರಣಕ್ಕೆ ಮಾರಕವಾಗುತ್ತೆ. ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜೀವನವನ್ನ ಸರಿತೂಗಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ ಕೃಷ್ಣ. ಅಂದ್ರೆ ಹಿಂದೆ ಹೇಳಿದ್ದಕ್ಕೂ ಇದಕ್ಕೂ ಪೂರ್ವ ಅಪರ ಅನ್ವಯ ಇಲ್ವಾ ಅಂತಂದ್ರೆ ಖಂಡಿತ ಇದೆ. ಕೃಷ್ಣ ಆ ಮಾತನ್ನ ಆಡುವಾಗ ಒಂದು ವಿಶೇಷ ಮಾನಸಿಕ ಸ್ಥಿತಿಯಲ್ಲಿ ಇದ್ದಂತಹ ಅರ್ಜುನನಿಗೆ ಉಪದೇಶ ಮಾಡೋದಕ್ಕೆ ಆ ಮಾತನ್ನ ಹೇಳಿರ್ತಾನೆ. ಈ ಮಾತನ್ನ ಅಷ್ಟೇ ನಿರ್ಮಮವಾದಂತಹ ಒಂದು ಮನಸ್ಸಿನಿಂದ ಅವನು ಹೇಳ್ತಾ ಇದ್ದಾನೆ. ಕರ್ಮ ಮಾಡಲೇಬೇಕು. ಈ ಕರ್ಮ ಮಾಡದೇ ಇದ್ದ ಪಕ್ಷದಲ್ಲಿ ಜಗತ್ತಿನಲ್ಲಿ ಅಶಾಂತಿ ಉಂಟಾಗುತ್ತೆ. ಈ ಮಾತು ತುಂಬಾ ಮುಖ್ಯವಾದದ್ದು. 15ನೇ ಶ್ಲೋಕ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮ ಅಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಈ ಶ್ಲೋಕದಲ್ಲಿ ಯಜ್ಞದ ಒಂದು ಮುಖ್ಯವಾದಂತಹ ದೃಢವಾದಂತಹ ಮಾತನ್ನ ಹೇಳ್ತಾನೆ.
ನಿತ್ಯಂ ಯಜ್ಞೆ ಪ್ರತಿಷ್ಠಿತ. ಆ ಬ್ರಹ್ಮ ಯಾವಾಗಲೂ ಕೂಡ ಯಜ್ಞದಲ್ಲಿಯೇ ನೆಲೆಸಿರ್ತಾನೆ. ಆದ್ದರಿಂದ ಈ ಯಜ್ಞವನ್ನ ಬಿಡಬಾರದು ಅಂತ ಹೇಳಿ. ಈ ಯಜ್ಞ ಕರ್ಮಗಳು ಯಾವ್ಯಾವು ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಅವನೇ ಹೇಳ್ತಾನೆ. ಸದ್ಯಕ್ಕೆ ಇಲ್ಲಿಗೆ ನಾವು ಇವತ್ತಿನ ಉಪನ್ಯಾಸವನ್ನ ನಿಲ್ಲಿಸಿರೋಣ. ಅರ್ಜುನನ ಮನಸ್ಸಿನಲ್ಲಿ ಮತ್ತಷ್ಟು ಪ್ರಾಯಶಃ ಸಂಶಯವನ್ನ ಹೆಚ್ಚಿಸಬಹುದಾದಂತಹ ಕೆಲವು ಮಾತುಗಳು. ಆದರೆ ಕೃಷ್ಣ ಸತ್ಯವನ್ನ ಹೇಳಲೇಬೇಕು, ಅದಕ್ಕೆ ಈ ಎಲ್ಲ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಆದರೆ ಪ್ರತಿಯೊಂದು ಸಂಶಯವನ್ನ ಕೂಡ ಅವನು ನಂತರ ಉಳಿದಂತಹ ಅಧ್ಯಾಯಗಳಲ್ಲಿ ಸಂಪೂರ್ಣವಾಗಿ ಅರ್ಜುನನಿಗೆ ಅರ್ಥವಾಗುವ ಹಾಗೆ ಹೇಳ್ತಾನೆ. ಅದಕ್ಕೆ ನಷ್ಟೋ ಮೋಹ, ನನ್ನ ಮನಸ್ಸಿಗೆ ಉತ್ಪನ್ನವಾಗಿದ್ದಂತಹ ಮೋಹ ನಷ್ಟವಾಯಿತು ಅಂತ ಅವನ ಹೇಳ್ಕೊತಾನೆ. ಆದ್ರಿಂದ ಅವನ ಅರಿವಿಗೆ ಯಾವ ಯಾವ ವಿಚಾರಗಳು ಬಂದವು ಅವುಗಳನ್ನ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಈ ಯಜ್ಞ ಮೀಮಾಂಸೆ ತುಂಬಾ ಪ್ರಮುಖವಾದಂತಹ ಕಾಂಟ್ರಿಬ್ಯೂಷನ್ ಈ 3ನೇ ಅಧ್ಯಾಯದಲ್ಲಿ. ಅದರ ಬಗ್ಗೆ ಮತ್ತಷ್ಟು ವಿವರಗಳನ್ನ ತಿಳ್ಕೊಳ್ಳೋಣ. ಇನ್ನ ಸಾಕಷ್ಟು ಶ್ಲೋಕಗಳಿವೆ ಇದರ ಬಗ್ಗೆ. ಇಲ್ಲಿಗೆ ಸಮಾಪನದೊಂದಿಗೆ ಇವತ್ತಿನ ಉಪನ್ಯಾಸವನ್ನು ನಾನು ಮುಗಿಸ್ತಾ ಇದ್ದೀನಿ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಶ್ರೀಕೃಷ್ಣಂ ಯೋಗಿವರ್ಯಂ ವಿಷಯ ಪ್ರಿಯಜನ ಸುಖದಂ ಗೋಪಿಕಾನಂದಕಂದಂ, ಗೀತಾ ತತ್ವೈಕವೇದ್ಯಂ ಭವಹರಣಪಟುಂ ಬುದ್ಧಮುಕ್ತ ಸ್ವಭಾವಂ, ಪಾರ್ಥಂ ಖಿನ್ನಂ ಪ್ರಪಶ್ಯ ಸ್ಥಿರಮತಿಮಕರೋತ್ ಆತ್ಮತತ್ವೋಪದೇಶಾತ್, ಯಸ್ ಸರ್ವಾತ್ಮಾ ಪ್ರಭುಂ ತಂ ಸ್ಥಿರ ಸುಖ ನಿಲಯಂ ಭಕ್ತಿವಶ್ಯಂ ಸ್ಮರಾಮಿ, ಭಕ್ತಿವಶ್ಯಂ ಸ್ಮರಾಮಿ. ಸರ್ವಂ ಸಂಪನ್ನಂ ಶ್ರೀಕೃಷ್ಣಾರ್ಪಣಮಸ್ತು.